ಕಂಟ್ರೋಲ್ ಮಾಡಿ ಇಟ್ಕೊಳ್ಳಿ, ನಮ್ಮ ಹತೋಟಿಯಲ್ಲಿ ಹೇಗೆ ಇಟ್ಕೊಳ್ಬೋದು ಅಂತೇಳಿ ಒಂದು 2-3 ವಿಷಯ ಫಸ್ಟ್ ಹೇಳಬೇಕಾದ್ರೆ ಮಧುಮೇಹ ಅಂದರೆ ಏನು, ಡಯಾಬಿಟಿಸ್ ಅಂದರೆ ಏನು. ಇವತ್ತು ಭಾರತ ದೇಶದಲ್ಲಿ ಸುಮಾರು 5 ಜನರನ್ನು ತೆಗೆದರೆ ಅದರಲ್ಲಿ 3 ಜನರಿಗೆ ಡಯಾಬಿಟಿಸ್ ಇದೆ, ಅದು ಮಧುಮೇಹ ಇದೆ ಅಂತ ಹೇಳ್ತಾರೆ. ಇದು ಯಾಕೆ ಬರುತ್ತೆ, ಇದಕ್ಕೆ ಮಧುಮೇಹ ಅಂದರೆ ಏನು ಅದು ಅರ್ಥಕೊಳ್ಳೋದಿದ್ದರೆ ನಾವು ಮಧುಮೇಹವನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕಾಗೋದಿಲ್ಲ. ಫಸ್ಟ್ ಆಫ್ ಆಲ್ ಮಧುಮೇಹ ಯಾಕೆ ಬರುತ್ತೆ ಅಂತ, ಪಾರಂಪರಿಕವಾಗಿ ಬರುತ್ತೆ ಅಥವಾ ತುಂಬ ಸ್ಟ್ರೆಸ್ ತಗೊಂಡು ಬರುತ್ತೆ, ಮತ್ತು ಇವತ್ತಿನ ನಮ್ಮ ಆಹಾರ ಪದ್ಧತಿ ಮತ್ತು ನಮ್ಮ ಜೀವನ ಪದ್ಧತಿಗಳು ಇದರಿಂದ ಎಲ್ಲರಿಗೂ ಮಧುಮೇಹಗಳು ಬರುತ್ತೆ. ಇದೇ ಕಾರಣದಿಂದ ಮಧುಮೇಹ ಬಂದಿದೆ ಅಂತೇಳಿ ಯಾರಿಗೂ ಹೇಳಲಿಕ್ಕಾಗೋದಿಲ್ಲ. ಬಟ್ ಇದಾದ ಬೇಸಿಕ್ ಮೇಜರ್ ರೀಸನ್ಸ್ ಇತ್ತು ನಾವು ಹೇಳೋದು. ಒಂದು, ಅಪ್ಪ ಅಮ್ಮನಿಗೆ ಡಯಾಬಿಟಿಸ್ ಇದ್ದರೆ ಮಕ್ಕಳಿಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ನಮ್ಮ ಇವತ್ತಿನ ಒತ್ತಡ, ನಾನು ಯಾವತ್ತೂ ಹೇಳೋದು ಯಾವುದು ಅಂದರೆ 3M ಲೈಫ್ ಸ್ಟೈಲ್ ಅಂತ ಹೇಳೋದು. ಮಾರ್ಕ್ ಮನಿ ಮಸ್ತ್ ಈ ಜೀವನ. ಮಕ್ಕಳಿಗೆ ಏನು ಮಾರ್ಕ್ ಅಂತೇಳಿ ಹುಟ್ಟಿದಾಗಿಂದ ಒತ್ತಡ ಹಾಕಲಿಕ್ಕೆ ಶುರು ಮಾಡ್ತೇವೆ. ಹಾಗೆ ಒತ್ತಡದಿಂದ ಮಧುಮೇಹ, ಈಗ ಸಣ್ಣ ಪ್ರಾಯದಲ್ಲೇ ಮಧುಮೇಹ ಬರುತ್ತೆ, ಒತ್ತಡದಿಂದ ಬರುತ್ತೆ. ಮತ್ತು ನಮ್ಮ ಬೇರೆ ಬೇರೆ ಜೀವನ ಪದ್ಧತಿಗಳು, ನಮ್ಮ ಫುಡ್ ಇದು ತಗೊಳ್ಳೋದು, ಇದರಿಂದಾಗಿ ಮಧುಮೇಹ ಬರುತ್ತೆ. ಆದರೆ ಮಧುಮೇಹ ಏನು ಅಂತ ತಿಳ್ಕೊಳ್ಳೋದು ಮುಖ್ಯ. ಮಧುಮೇಹ ಒಂದು ರೋಗ ಅಲ್ಲ. ನಾವೆಲ್ಲರೂ ಹೇಳೋದು ಮಧುಮೇಹ ರೋಗ ಅಂತೇಳಿ. ಮಧುಮೇಹ ಒಂದು ರೋಗ ಅಲ್ಲ. ಮಧುಮೇಹ ಮುಂದೆ ಬರುವಂಥ ರೋಗದ ಲಕ್ಷಣ ಇರುತ್ತಷ್ಟೇ. ಮಧುಮೇಹ ಒಂದು ರೋಗ ಅಲ್ಲ. ಮಧುಮೇಹ ಮುಂದೆ ಬರುವಂಥ ರೋಗಕ್ಕೆ ನಿಮಗೆ ಒಂದು ಇಂಡಿಕೇಶನ್, ಬಾಗಿಲು ತಡ್ತಾ ಇದೆ, ನಿಮ್ಮ ಮನೆಯಲ್ಲಿ ಏನೋ ಬರೋದಿದೆ ಅಂತೇಳಿ ಬಾಗಿಲು ತಡ್ತಾ ಇದೆ. ನಾನು ಅದನ್ನು ಇನ್ನೊಂದು ರೂಪದಲ್ಲಿ ಕೂಡ ನೋಡ್ತೇನೆ. ಮಧುಮೇಹ ಅಂತೇಳಿದರೆ ಒಂದು ಅಂಗವೈಕಲ್ಯತೆಗೆ ಸಮಾನವಾಗಿ. ಯಾಕೆ ಅಂತೇಳಿದ್ರೆ ಮಧುಮೇಹ ಅಂತೇಳಿದ್ರೆ ನಮ್ಮ ಶರೀರದಲ್ಲಿ ಏನು ಇನ್ಸುಲಿನ್ ಹೇಳುವಂಥ ಒಂದು ಪ್ರೊಡಕ್ಷನ್ ಆಗುತ್ತೆ, ಅದು ನಾವೇನು ತಿಂತೇವೋ ಅದನ್ನು ಫೈನಲಿ ಶುಗರ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ಬ್ಲಡ್ಡಿಗೆ ಸೇರಿಸ್ತೀವಿ. ಬ್ಲಡ್ಡಿಗೆ ಯಾಕೆ ಸೇರಿಸ್ತೀವಿ ಅಂತೇಳಿ ನಮ್ಮ ಮಾಂಸಪೇಶಿಗಳಿಗೆ ಎನರ್ಜಿಗೆ ಬೇಕಾಗತ್ತೆ ಶುಗರ್. ನಾವು ಏನು ತಿಂದರೂ, ಮುಳ್ಳು ಸೌತೆಯಿಂದ ಹಿಡಿದು ಇದು ಕ್ಷೀರಕ್ಕೆ ತಿಂದ್ರೂ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಶುಗರ್ ಆಗಿಬಿಟ್ಟು ನಮ್ಮ ಬ್ಲಡ್ಡಿಗೆ ಸೇರುತ್ತೆ, ಬ್ಲಡ್ಡಿಂದ ಮಸಲ್ಸಿಗೆ ಹೋಗುತ್ತೆ. ಅದನ್ನು ಮಾಡುವಂಥ ಪ್ರಕ್ರಿಯೆ ಅಥವಾ ಅದಕ್ಕೆ ಮಾಡಲಿಕ್ಕೆ ಸಹಕಾರಿಯಾಗೋದು ಅಂತೇಳಿದ್ರೆ ಇನ್ಸುಲಿನ್ ಪ್ರೊಡಕ್ಷನ್ ಆಗದೇ ಇರುವಂಥದ್ದು ನಮಗೆ ಶುಗರ್ ಆಗಿ ಯಾಕೆ ಬ್ಲಡ್ಡಿಂದ ಮಾಂಸಪೇಶಿಗಳಿಗೆ ಇದು ಶುಗರ್ ಹೋಗಬೇಕಿದ್ರೆ ಇನ್ಸುಲಿನ್ ಬೇಕು ಶರೀರದಲ್ಲಿ. ಆ ಇನ್ಸುಲಿನ್ ಇಲ್ಲದೇ ಇದ್ದರೆ ಅಥವಾ ಇನ್ಸುಲಿನ್ ತನ್ನ ಕೆಲಸ ಮಾಡದೇ ಇದ್ದರೆ ಶರೀರದಲ್ಲೇ ಶುಗರ್ ಉಳ್ಕೊಳ್ಳುತ್ತೆ. ಆದ ಕಾರಣ ಇದು ರೋಗ ಅಲ್ಲ. ಇನ್ಸುಲಿನ್ ಪ್ರೊಡಕ್ಷನ್ ಆಗದೇ ಇರುವಂಥದ್ದು ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಾಡಿಯಲ್ಲಿ ಶುರುವಾದಂತಹ ಒಂದು ಲಕ್ಷಣ ಅಷ್ಟೇ. ಯಾಕೆ ಮುಂದೆ ಒಂದು ಇದು ಏನು ಹೇಳಿದರೆ ಮುಂದೆ ಬರುವಂಥ ರೋಗಕ್ಕೆ ಅಥವಾ ಮುಂದೆ ಬರುವಂಥ ತೊಂದರೆಗಳಿಗೆ ಇದು ಕಾಣಿಸ್ತೆ ಅಂತ ಹೇಳಿದರೆ, ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ ಡಯಾಬಿಟಿಸ್ ಬಂದವನು ಸೈಲೆಂಟ್ ಕಿಲ್ಲರ್ಸ್ ಅಂತ ಹೇಳ್ತೇವೆ. ಯಾಕೆ ಅಂತ ಹೇಳಿದರೆ ಅದು ಮುಂದೆ ಬರೋದು. ಯಾಕೆ ಶುಗರ್ ಇದ್ದವನಿಗೆ ಮುಂದೆ ಏನೆಲ್ಲ ಬರ್ಬೋದು? ಫಸ್ಟ್ ಅಟ್ಯಾಕ್ ಆಗೋದು ಏನಂತ ಹೇಳಿದರೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೇವೆ. ಏನದು ಅಂತ ಹೇಳಿದರೆ ನಮ್ಮ ಏನು ಹಾರ್ಟಿಂದ ದೂರ ಇರೋ ಸಣ್ಣ ನರಗಳು ಹೈ ಶುಗರಲ್ಲಿ ಶುಗರ್ ನರದ ಒಳಗೆ ಗಟ್ಟಿಯಾಗಿಬಿಟ್ಟು ಬ್ಲಡ್ ಸರ್ಕ್ಯುಲೇಷನ್ ನಿಂತೋಗುತ್ತೆ. ನಾವು ಕೇಳಿದ್ದೇವೆ ಏನಂತ ಹೇಳಿದರೆ ಅವನ ಕಾಲು ಕಟ್ ಮಾಡಿದರು ಅಥವಾ ಕಾಲು ಖಂಡಪಟ್ಟ ಸೆಳೀತದೆ ಅಂತ ಹೇಳ್ತಾರೆ. ನೀವು ಶುಗರ್ ಇರೋದು ಜಾಸ್ತಿ ಹೇಳೋದು ಆತರ ಆಗೋದು, ಕಾಲು ಸೆಳೀಲಿಕ್ಕೆ ಶುರುವಾಗತ್ತೆ ಅಂತೇಳಿ. ಯಾಕೆ ಅಂತೇಳಿದರೆ ನಮ್ಮಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಇದೆ. ಆ ಶುಗರ್ ಲೆವೆಲ್ ಸಣ್ಣ ಬ್ಲಡ್ ನರ್ವ್ಸಲ್ಲಿ ಕ್ರಿಸ್ಟಲೈಸ್ ಆಗುತ್ತೆ. ಅದು ಬ್ಲಡ್ ಸರ್ಕ್ಯುಲೇಷನ್ನು ಸ್ಟಾರ್ಟ್ ಮಾಡುತ್ತೆ. ಆಗ ನಿಮಗೆ ಕಾಲು ಅಥವಾ ಕೈ ಹೆಂಟುಗಳು ಅಥವಾ ಬೆರಳುಗಳು ಸೆಳೆಯಲಿಕ್ಕೆ ಶುರುವಾಗುತ್ತೆ. ಫಸ್ಟ್ ಲಕ್ಷಣ. ಮತ್ತೆ ಬರೋದು ಯಾವುದು? ಕಣ್ಣಿಗೆ ಏನು ನಮ್ಮ ರೆಟಿನಾ ಇದೆ, ರೆಟಿನಲ್ಲಿರುವ ನರ್ವ್ಸ್ ಶುಗರ್ ಇದಾಗಿಬಿಟ್ಟು ರಪ್ಚರ್ ಆಗುತ್ತೆ, ಮತ್ತು ನಮಗೆ ಕಾಣಲಿಕ್ಕೆ ಆಗೋದಿಲ್ಲ. ಮತ್ತೆ ಬರೋದೇನು? ಹಾರ್ಟ್, ಲಂಗ್ಸ್ ಎಲ್ಲ ಒಂದೊಂದೇ, ಕಿಡ್ನಿ ಫಂಕ್ಷನ್ ಆಗೋದಿಲ್ಲ. ಅದು ಇದು ಶುಗರ್ ಬಂದವನಿಗೆ 5 ವರ್ಷವರೆಗೆ ಅವನು ಕಂಟ್ರೋಲ್ ಮಾಡಿ ಇಟ್ಕೊಳ್ಳಿಲ್ಲ ಅಂತ ಹೇಳಿದರೆ ನಾನು ಗ್ಯಾರಂಟಿಯಾಗಿ ಹೇಳ್ತೇನೆ 8 ವರ್ಷದಲ್ಲಿ ಅವನಿಗೆ ಒಂದಲ್ಲ ಒಂದು ತೊಂದರೆಗಳು ಬಂದೇ ಬರುತ್ತೆ. ಅದನ್ನು ಯಾರಿಂದಲೂ ದೂರ ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಇದನ್ನು ಸೈಲೆಂಟ್ ಕಿಲ್ಲರ್ಸ್ ಅಂತ ಹೇಳ್ತಾರೆ. ನಿಮಗೆ ಸಾಯಲಿಕ್ಕೆ ಬಿಡುವುದಿಲ್ಲ, ಬದುಕಲಿಕ್ಕೆ ಬಿಡುವುದಿಲ್ಲ. ಅಂತಹ ಒಂದು ವಿಚಿತ್ರ ಒಂದು ಇದನ್ನು ಸೃಷ್ಟಿ ಮಾಡುತ್ತೆ. ಹಾಗಾದರೆ ಇದನ್ನು ಕಂಟ್ರೋಲ್ ಮಾಡೋದು ಹೇಗಪ್ಪ ಅಂತ ಹೇಳಿ, ಯಾಕೆಂತೇಳಿ ಊಟ ಗೊತ್ತಾಗ್ತಾ ಉಂಟು. ಕಂಟ್ರೋಲ್ ಮಾಡೋದು ಹೇಗೆ ಅಂತೇಳಿ ಫಸ್ಟಿಗೆ ಹೇಳ್ಬೇಕು. ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಅರ್ಥ ಮಾಡಿಕೊಳ್ಳೋದಿಲ್ಲ ಶುಗರ್ ಹೇಗೆ ಬರುತ್ತೆ. ನೀವು ಎಷ್ಟು ತಿಂತೀರೋ, ನಾನು ಶುಗರೇ ತಿನ್ನೋದಿಲ್ಲ ಮಾರೆ, ನಾನು ಬೆಲ್ಲ ತಿನ್ನೋದು, ಸಕ್ಕರೆ ತಿನ್ನೋದಿಲ್ಲ.
ನಾನು ಬೆಳಗ್ಗಿಂದ ಚಪ್ಪೆ ಜಾಗ ಕುಡಿತಾ ಇದ್ದೇನೆ, ಶುಗರ್ ತಿನ್ನೋದಿಲ್ಲ. ಹಾಗೆಲ್ಲ ನೀವು ಏನು ತಿಂದರೂ ಸಹ ಅದಲ್ಲಿ ಏನು ಹೇಳ್ತೀರಿ, ನಾವು ಈಗ ಕನ್ನಡದಲ್ಲಿ ಹೇಳಿ ಕಷ್ಟ ಆಗುತ್ತೆ. ನಾವೇನಾದರೂ ನಾವು ತಿನ್ನೋದಲ್ಲಿ ಏನಿದೆ, ಕಾರ್ಬೋಹೈಡ್ರೇಟ್, ಪ್ರೋಟೀನ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್, ಇದು 4-5 ಇದ್ದೇ ಇರುತ್ತೆ. ಈ ಕಾರ್ಬೋಹೈಡ್ರೇಟ್ಸ್ ಕನ್ವರ್ಟ್ ಆಗಿಬಿಟ್ಟು ಅದು ಶುಗರ್ ಆಗೇ ಆಗುತ್ತೆ. ಪ್ರೋಟೀನು ಕನ್ವರ್ಟ್ ಆಗಿಬಿಟ್ಟು ಶುಗರ್ ಆಗೇ ಆಗುತ್ತೆ. ಪ್ರೋಟೀನು ಕನ್ವರ್ಟ್ ಆಗಿ ಶುಗರ್ ಆಗೋದು ಭಾರಿ ಕಡಿಮೆ ಇರುತ್ತೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ಕನ್ವರ್ಟ್ ಆಗಿ ಶುಗರ್ ಆಗುತ್ತೆ. ಆದರೆ ನೀವು ಶುಗರ್ ತಿನ್ನೋದಿದ್ದರೂ ಕಾರ್ಬೋಹೈಡ್ರೇಟ್ ತಿಂದರೆ ಶುಗರ್ ತಿನ್ನೋದಕ್ಕಿಂತಲೂ ಜಾಸ್ತಿ ತೊಂದರೆ ಕೊಡುತ್ತೆ. ಅದು ಕಾರ್ಬೋಹೈಡ್ರೇಟ್ಸ್ ಯಾವುದಲ್ಲೆಲ್ಲ ಇದೆಯಪ್ಪ ಅಂತ ಹೇಳಿದರೆ, ನಾವು ತಿನ್ನೋ ಎಲ್ಲ ಪದಾರ್ಥದಲ್ಲೂ ಕಾರ್ಬೋಹೈಡ್ರೇಟ್ ಇದೆ. ಅಕ್ಕಿ, ಗೋಧಿ, ರಾಗಿ, ಮಿಲ್ಲೆಟ್ಸ್ ಅಥವಾ ಸಿರಿಧಾನ್ಯಗಳು ಏನು ತಿಂದ್ರೂ ಕಾರ್ಬೋಹೈಡ್ರೇಟ್ ಇದೆ. ಕಾರ್ಬೋಹೈಡ್ರೇಟ್ಗಳ ಇದು ಏನು ಕ್ವಾಂಟಿಟಿ ಇದೆ, ಅದು ಅದರದ್ದು ಪ್ರಮಾಣ ಏನಿದೆ ಬೇರೆ ಬೇರೆಯಲ್ಲಿ ಬೇರೆ ಬೇರೆ ಇದೆ. ಅದಕ್ಕೆ ನಾವು ಹೇಳೋದು ಏನು ಅಂತ ಹೇಳಿದ್ರೆ, ಯಾರಿಗೆ ಶುಗರ್ ಇದೆ ಅಂತಲ್ಲ, ಯಾರಿಗೆ ಒಳ್ಳೆ ಹೆಲ್ದಿ ಲೈಫ್ ಬೇಕು, ಅವನು ಏನು ತಿನ್ನಬೇಕು ಅಂತ ಹೇಳಿದ್ರೆ ಇಡೀ ಧಾನ್ಯಗಳನ್ನು ತಿನ್ನಬೇಕು. ನಾವು ಹೇಳ್ತೇವೆ ಆಲ್ ವೈಟ್ಸ್ ಆರ್ ಪಾಯ್ಸನ್ಸ್ ಅಂತ ಹೇಳೋದು. ಆಲ್ ವೈಟ್ಸ್ ಅಂತ ಹೇಳಿದರೆ ಬಿಡ್ತಿಗೆ ಅಕ್ಕಿ, ಸಕ್ಕರೆ, ಮತ್ತು ಇವತ್ತಿನ ಏನು ಬಿಳಿ ಹಾಲು ಪ್ಯಾಕೆಟಲ್ಲಿ ಬರುವುದು ಅಥವಾ ಮೈದಾ, ಇದೆಲ್ಲ ನಾವು ಹೇಳೋದು ಪಾಯ್ಸನ್ಸ್ ಅಂತೇಳಿ. ಏನಂತೇಳಿ ಇಟ್ಸ್ ರಿಫೈನ್ಡ್ ಪ್ರಾಡಕ್ಟ್. ಅಕ್ಕಿ, ಬಿಳಿ ಅಕ್ಕಿ, ಬೆಳ್ತಿಗೆ ಅಕ್ಕಿ ತಿಂದವರಿಗೆ ಏನು ತೊಂದರೆ. ಬೆಳ್ತಿಗೆ ಅಕ್ಕಿಲಿ ಏನಾಗುತ್ತೆ ಅಂದರೆ, ಏನು ನಮ್ಮ ಶರೀರಕ್ಕೆ ಬೇಕೋ ಪ್ರೋಟೀನ್ಸು, ಮಿನರಲ್ಸು ಅಥವಾ ವೈಟಮಿನ್ಸ್ ಸಿಗುವಂಥದ್ದು ಯಾವುದಲ್ಲಿ ಅಂತ ಹೇಳಿದರೆ ಅದರ ತೌಡಲ್ಲಿ. ಆ ತೌಡನ್ನು ತೆಗೆದು ನಾವು ದನಗಳಿಗೆ ಕೊಡ್ತೇವೆ, ಅದಕ್ಕೆ ದನಗಳ ಪುಷ್ಟಿ ಆಗುತ್ತೆ. ನಾವು ತಿನ್ನೋದು ಯಾವುದು ಶರೀರಕ್ಕೆ ಬೇಡದೋ ಆ ಕಾರ್ಬೋಹೈಡ್ರೇಟ್. ಗೋಧಿಯಲ್ಲಿ ನೋಡಿ, ಗೋಧಿಯಲ್ಲಿ ಅದರ ಉಣ್ಯಾಂಶವನ್ನು ತೆಗಿತೇವೆ ನಾವು. ಯಾವುದು ಶರೀರಕ್ಕೆ ಬೇಡೋ ಅದನ್ನು ತಿಂತೇವೆ, ಮೈದಾ ಮಾಡಿ ತಿಂತೇವೆ, ಇದು ಶರೀರಕ್ಕೆ ಬೇಡದ್ದು. ಸೊ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಯಾವುದಲ್ಲಿ ಇದು ಫೈಬರ್ ಕಂಟೆಂಟ್ ಜಾಸ್ತಿ ಇದೆ, ಯಾವುದಲ್ಲಿ ಮಿನರಲ್ ಕಂಟೆಂಟ್ ಜಾಸ್ತಿ ಇದೆ, ಯಾವುದಲ್ಲಿ ವೈಟಮಿನ್ ಕಂಟೆಂಟ್ ಜಾಸ್ತಿ ಇದೆ, ಯಾವುದಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇದೆ, ಅದನ್ನು ತಿನ್ನಬೇಕು. ಅದನ್ನು ತಿಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ ಕಡಿಮೆ ಆಗುತ್ತೆ. ಕಾರ್ಬೋಹೈಡ್ರೇಟ್ ಕಡಿಮೆ ಆಗುತ್ತೆ, ಶುಗರ್ ಬ್ಲಡ್ಡಿಗೆ ಹೋಗೋದು ಕಡಿಮೆ ಆಗುತ್ತೆ. ಬ್ಲಡ್ಡಿಗೆ ಶುಗರ್ ಕಡಿಮೆ ಹೋಗೋದಿದ್ದರೆ ಅದು ಇನ್ಸುಲಿನ್ ಕಡಿಮೆ ಪ್ರೊಡಕ್ಷನ್ ಇದ್ದರೂ ಕೂಡ ನಮ್ಮ ಶುಗರ್ ಲೆವೆಲ್ ಬಿಟ್ಟು ನಾರ್ಮಲ್ ಇರುತ್ತೆ. ಇದು ಒಂದು ಮುಖ್ಯ. ಯಾವುದೆಲ್ಲ ಈಗ ನಾನೊಬ್ಬ ಡಾಕ್ಟ್ರಲ್ಲ, ಅದಕ್ಕೂ ಕೂಡ ನಾನು 30 ವರ್ಷದಿಂದ ಡಯಾಬಿಟಿಸ್ ಆಗಿದ್ದರು, ಅನುಭವ ಅಷ್ಟೇ ಹೇಳುವುದಷ್ಟೇ. ಯಾವುದೆಲ್ಲ ಅವಾಯ್ಡ್ ಮಾಡಿದರೂ ಒಳ್ಳೆಯದು. ಬಿಡ್ತಿಗೆ ಅಕ್ಕಿ, ಸಕ್ಕರೆ ತಿನ್ನಲೇಬಾರ್ದು ಯಾವ ಕಾಲಕ್ಕೂ. ಯಾವನಿಗೆ ಜೀವನದಲ್ಲಿ ಹೆಲ್ದಿ ಇರಬೇಕಂತ ಹೇಳಿದರೆ ಸಕ್ಕರೆಯನ್ನು ಬಿಟ್ಟುಬಿಡಿ. ಡಯಾಬಿಟಿಸ್ನವನಿಗೆ ಅಂತಲ್ಲ, ಯಾವನಿಗೆ ಸುಖ ಜೀವನ ಬೇಕಂತ ಹೇಳುವನು ಶುಗರ್ ತಿನ್ನಬಾರ್ದು. ಯಾಕೆ ಶುಗರ್ ಮಾಡೋದು ಹೇಗೆ ಅಂತ, ಒಂದು ಕೆಮಿಕಲ್ ಇಂಡಸ್ಟ್ರಿಯಲ್ಲಿ 20 ವರ್ಷ ಕೆಲಸ ಮಾಡಿ ನನಗೆ ಗೊತ್ತಿಲ್ಲ ಶುಗರ್ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ಹೇಳೋದು. ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡೋದಿಲ್ಲ. ಶುಗರ್ ಬಿಟ್ಟುಬಿಡಿ, ಶುಗರ್ ಯಾವುದಿಲ್ಲ. ಶುಗರ್ನ ಬದಲು ಬೆಲ್ಲ ತಿನ್ಬೋದಾ? ಬೆಲ್ಲ ತಿನ್ಬೋದು, ಆದರೆ ಡಯಾಬಿಟಿಸ್ನವರು ಅವಾಯ್ಡ್ ಮಾಡಿದ್ದು ಒಳ್ಳೆಯದು. ಎಲ್ಲ ಹೇಳ್ತಾರೆ ಶುಗರ್ನವರು, ಡಯಾಬಿಟಿಸ್ ಇರೋರು ಶುಗರ್ನ ಬದಲು ಬೆಲ್ಲ ತಿನ್ಬೋದು. ಹಾಗೇನಿಲ್ಲ, ಶುಗರಲ್ಲಿ ರಿಫೈನ್ಡ್ ಆಗಿರುತ್ತೆ. ಶುಗರ್ 10 ಗ್ರಾಮ್ ತಗೊಂಡ್ರೆ 10 ಗ್ರಾಮು ಶುಗರೇ. ಬೆಲ್ಲ 10 ಗ್ರಾಮ್ ತಗೊಂಡ್ರೆ ಶುಗರ್ನೊಟ್ಟಿಗೆ ಏನು ಅದರಲ್ಲಿ ಒಂದು 7 ಗ್ರಾಮ್ ಶುಗರ್ ಇರುತ್ತೆ, ಬಾಕಿ 3 ಗ್ರಾಮ್ ಮಿನರಲ್ಸ್ ಮತ್ತು ಬೇರೆ ವೈಟಮಿನ್ಸ್ ಇರುತ್ತೆ. ಅದಕ್ಕೋಸ್ಕರ ಬೆಲ್ಲ ಇಸ್ ಬೆಟರ್ ದ್ಯಾನ್ ಶುಗರ್ ಅಂತ ಹೇಳೋದು. ಬಟ್ ತಿನ್ನಬಾರ್ದು ಅಂತ ನನ್ನದು. ಈಗ ಬೆಳ್ತಿಗೆ ಅಕ್ಕಿ ಇದು ಮಾಡಿ, ಶುಗರ್ ಅವಾಯ್ಡ್ ಮಾಡಿ, ಮೈದಾ ಅವಾಯ್ಡ್ ಮಾಡಿ, ಆದಷ್ಟು ತರಕಾರಿಗಳು ಅಥವಾ ಏನು ಫೈಬರ್ ಕಂಟೆಂಟ್ ಇರೋದನ್ನು ಮಾಡಿ. ಬೆಳಿಗ್ಗೆ ನಾನು ತಿಂಡಿ ತಿಂದಾಗ ಉದಯಣ್ಣ ಹತ್ರ ಕೂತಿದ್ರು. ಅಲ್ಲ ಮಾರೆ, ನೀನು ಡಯಾಬಿಟಿಸ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ವಿ, ನೀನೇ ಇವತ್ತು ಇದು ತಿಂದಿಯಲ್ಲ ಅಂತ ಕ್ಷೀರ. ನಾನು ಜೀವನದಲ್ಲಿ ನನ್ನದೊಂದು ಪ್ರಿನ್ಸಿಪಲ್ ಇದೆ, ಯಾವುದು ನನ್ನ ಎಲೆಗೆ ಬೀಳುತ್ತೆ ಅದು ವಿಷ ಆದರೂ ತಿಂದೇ ಇರ್ತೇನೆ, ಅದನ್ನು ಬಿಟ್ಟು ಹೇಳುವುದಿಲ್ಲ. ನಾನು ವಿಷ ಆದರೂ ತಿಂತೇನೆ, ಯಾಕೆಂದ್ರೆ ನನ್ನ ಎಲೆಗೆ ಬೇಕು. ನಾನು ಅದನ್ನು ಹಾಳು ಮಾಡುವಂಥ ಅಧಿಕಾರ ನನಗಿಲ್ಲ. ಯಾಕೆಂದರೆ ಒಂದು ಫುಡ್ ಅದನ್ನು ಹಾಳು ಮಾಡುವಂಥ ಅಧಿಕಾರ ಇಲ್ಲ. ನಾನು ಇವತ್ತು ಇಲ್ಲಿ ಹೇಳೋದೇನು ಅಂತ ಹೇಳಿದ್ರೆ, ನನಗೆ ಗೊತ್ತುಂಟು ನನಗೆ ದಿನಕ್ಕೆ 2400 ಕ್ಯಾಲೋರಿ ಬೇಕು. ನಾನು ಮಾಡುವಂಥ ಆ್ಯಕ್ಟಿವಿಟಿಗೆ ನನಗೆ ಬೇಕಾದ 2400 ಕ್ಯಾಲೋರಿ, ಅದಕ್ಕಿಂತ ಜಾಸ್ತಿ ಬೇಡ ನನಗೆ. ಬೆಳಿಗ್ಗೆ ಕ್ಷೀರ ಬಳಸಿದ್ರು, ನಾನೇನೋ ಮೊಬೈಲಲ್ಲಿ ನೋಡ್ತಾ ಇರೋದು, ನನ್ನ ತಪ್ಪಿಂದಾಗಿ ಅವರು ಕ್ಷೀರ ಬಳಸಿದ್ರು, ಅವರಿಗೆ ಮತ್ತು ಇನ್ನೊಬ್ಬರಿಗೆ ತಂದು ಬೆಳಿಗ್ಗೆ ಹಾಕಲಿಲ್ಲ. ನಾನೇನು ಮಾಡಿದೆ ಅಂತೇಳಿ ಇಡ್ಲಿ ಅವಲಕ್ಕಿ ತೊಗೊಳ್ಳಿಲ್ಲ ನಾನು. ಆ ಕ್ಷೀರದಲ್ಲೇ ಇವತ್ತು ನನ್ನ ಏನು 600 ಕ್ಯಾಲೋರಿ ಆಯಿತು. ನಾನು 2400 ಕ್ಯಾಲೋರಿಯಲ್ಲಿ ಇನ್ನು ನಾನು ತಿನ್ನಬೇಕಂತ 1800 ಕ್ಯಾಲೋರಿ ಮಾತ್ರ. ಹಾಗೆ ನಾನು ತಿನ್ನಬಾರ್ದು ಅಂತ ಹೇಳೋದಲ್ಲ, ಕಡಿಮೆ ಮಾಡಿ. ಯಾವತ್ತು ನಿಮಗೆ ಸ್ವೀಟ್ ತಿನ್ನಬೇಕು ಸ್ವೀಟ್ ತಿನ್ನಿ, ಬಾಕಿ ಯಾವುದೇ ಶುಗರಿಗೆ ಕನ್ವರ್ಟ್ ಆಗುವಂಥದ್ದು ತಿನ್ನಬೇಡಿ ಯಾವತ್ತು ಹೇಳೋದು.
ನಾವು ಮಾಡ್ತಾ ಇರೋ ತಪ್ಪೇನಂತೇಳಿದ್ರೆ ನಾವು ಶುರು ಮಾಡ್ತೇವೆ, ಬೇಜಾರು ಮಾಡ್ಕೊಳ್ಬೇಕು. ನನಗೂ ಹೇಳಿದ್ರು ರಮೇಶಣ್ಣ ಮಾತು ಅಲ್ಲಿದ್ದಾಗ ಹೇಳಿದ್ರು, ಈಗ ಒಂದು ತಿನ್ಬೇಡಿ ಹೇಳ್ತೀನಿ ಮಾರ, ಅಲ್ಲಿ ಅಷ್ಟು ಭೋಜನ ಅರೇಂಜ್ ಮಾಡಿದ್ದಾರೆ ಅಧ್ಯಕ್ಷರಿಗೆ ಇವತ್ತು ಬೇಜಾರಾಗಲಿಕ್ಕೆ ತಿನ್ಬೇಡಿ ಅಂತ ಹೇಳಿದ್ರೆ. ಹಾಗೆಲ್ಲ ನಮ್ಮ ತಪ್ಪು ಎಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಾವು ತುಪ್ಪದಿಂದ ಶುರು ಮಾಡ್ತೇವೆ, ಸ್ವೀಟ್ ಪಾನ್ ಅಂತ ಹೋಗ್ತೇವೆ, ಅಷ್ಟೇ ಆಗೋಗ ನಿಮಗೆ 3 ದಿವಸಕ್ಕೆ ಬೇಕಾದ ಕ್ಯಾಲರೀಸ್ ಎಲ್ಲ ಒಂದೇ ಮದುವೆ ಊಟದಲ್ಲಿ ಮುಗೀತದೆ. ಮದುವೆ ಮಾಡುವವನು ಅರೇಂಜ್ ಮಾಡಿರ್ತಾನೆ, 3 ಸ್ವೀಟ್ ಮಾಡಿರ್ತಾನೆ, 3 ಸ್ವೀಟ್ ನಿಮಗೆ ತಿನ್ಬೇಕು ಅಂತಲ್ಲ, ಯಾರಿಗೆ ಬೇಕೋ ಅಷ್ಟು ಮಾತ್ರ ತಿನ್ನಿ ಅಂತ ಹೇಳೋದು. 3 ಪಾಯಸ ಮಾಡಿರ್ತಾನೆ, 3 ಪಾಯಸವನ್ನು ನೀವು ತಿನ್ಬೇಕು ಅಂತ ಮಾಡಿರಲಿಲ್ಲ ಅವನು ಹೋಳಿಗೆ ಬೇಕಾದವನು ಹೋಳಿಗೆ ತಿನ್ನಲಿ, ಲಾಡ್ ಬೇಕಾದವನು ಲಾಡ್ ತಿನ್ನಲಿ, ಕ್ಷೀರ ಬೇಕಾದವನು ಕ್ಷೀರ ತಿನ್ನಲಿ ಅಂತೇಳಿ. ಇದು 3 ತಿನ್ನಬೇಕು, ಅದರೊಟ್ಟಿಗೆ ಐಸ್ ಕ್ರೀಮ್ ಇಟ್ಟಿದ್ದಾನೆ, ಐಸ್ ಕ್ರೀಮು ತಿನ್ನಿ, ಅದರೊಟ್ಟಿಗೆ ಸ್ವೀಟ್ ಪಾನ್ ಇಟ್ಟಿದ್ದಾನೆ, ಅದು ತಿನ್ನಿ ಅಂತೇಳಿ ಆಗಲಿಲ್ಲ. ಅವನು ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ, ಬರುವ ಏನು ಗೆಸ್ಟ್ಗಳಿದ್ದಾರೆ ಅವರಿಗೆ ಉಚಿತವಾದ ಆಹಾರವನ್ನು ನಾವೇನು ಮಾಡ್ತೇವೆ, ಅವರು ಫಸ್ಟಿಗೆ ತುಪ್ಪ ಬಳಸ್ತಾರೆ, ಅಲ್ಲಿಂದಲೇ ಶುರು ಮಾಡ್ತೇವೆ. ಬೆಳ್ತಿಗೆ ಅಶನವನ್ನು ಶುರು ಮಾಡಿ ಸಾರಿ ಒಂದು ಇಷ್ಟು, ಸಾಂಬಾರಿಗಿಷ್ಟು, ಮತ್ತು ಹುಲಿಗಿಷ್ಟು, ಮತ್ತು ಲಾಸ್ಟಿಗೆ ಮಜ್ಜಿಗೆ ಇಲ್ದಿದ್ರು ಆಗೋದಿಲ್ಲ ಅಂತ ಒಂದಿಷ್ಟು, ಮತ್ತು ಲಾಸ್ಟಿಗೆ ಅದಾದಮೇಲೆ ಐಸ್ ಕ್ರೀಮು, ಅದರೊಟ್ಟಿಗೆ ಪಲಾವ್ ಬಂತು, ಅದರೊಟ್ಟಿಗೆ ಪೂರಿ ಬಂತು, ಎಲ್ಲ ತಿಂದು ಬೇಕಿತ್ತು. ನಮ್ಮ ಶರೀರಕ್ಕೆ ಬೇಡ ಅದು, ನಮ್ಮ ಮನಸ್ಸು ಮತ್ತು ಬಾಯಿಗೆ ಬೇಕಾದಷ್ಟೇ. ನಾನು ಹೇಳೋದು, ಶುಗರನ್ನು ಕಂಟ್ರೋಲ್ ಮಾಡಬೇಕಿದ್ರೆ ಏನು ಶರೀರಕ್ಕೆ ಬೇಕೋ ಅದನ್ನು ತಿನ್ನಿ, ಯಾವುದು ನಾಲಿಗೆಗೆ ಬೇಕೋ ಅದನ್ನು ತಿನ್ನಬೇಡಿ. ಹಾಗಲಕಾಯಿ ನಾಲಿಗೆಗೆ ತುಂಬ ಕಷ್ಟ ಆಗುತ್ತೆ, ಬಟ್ ಶರೀರಕ್ಕೆ ಭಾರಿ ಒಳ್ಳೆಯದಾಗತ್ತೆ. ಸಕ್ಕರೆ ನಾಲಿಗೆಗೆ ತುಂಬ ಇಷ್ಟ ಆಗುತ್ತೆ, ಶರೀರಕ್ಕೆ ಇಷ್ಟ ಆಗೋದಿಲ್ಲ. ಇನ್ನೊಂದು ವಿಷಯ ಅಂತ ಹೇಳಿದರೆ, ಕರಿದ ಪದಾರ್ಥ ತಿನ್ಬೋದಾ? ತಿನ್ನಬಾರದದ್ದು ಯಾವುದೂ ಇಲ್ಲ. ಕರಿದ ಪದಾರ್ಥದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಣ್ಣೆ ಇಲ್ಲಿ ಕರೆದ ತಕ್ಷಣ ಅದರದ್ದೇನು ಕ್ಯಾಲೋರಿ ವ್ಯಾಲ್ಯೂ ಏನಾಗುತ್ತೆ, ಅದರಲ್ಲಿ ನಿಮಗೆ ಶುಗರಿಗೆ ಕನ್ವರ್ಟ್ ಆಗೋದು ಏನಾಗುತ್ತೆ, ಅದು ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಹೇಳೋದು, ಡಯಾಬಿಟಿಸ್ನವರು ಕರಿದ ಪದಾರ್ಥ ತಿನ್ನದಿದ್ದರೆ ಒಳ್ಳೆಯದು ಅಂತ ಹೇಳುವಂಥ ಒಂದು ಇದು ಹೇಳೋದು. ಕರಿದ ಪದಾರ್ಥ ನಾನು ತಿನ್ನದೇ ಇರುವಂಥ ಯಾವುದೇ ವಸ್ತು ಇಲ್ಲ, ಎಲ್ಲವನ್ನೂ ತಿಂತೇನೆ. ಆದರೆ ಮಿತವಾದ ಸಾತ್ವಿಕ ಏನು ಇದೆ ಅದು ತಿಂತೇನೆ. ಈಗ ನಾನು ಮದುವೆಗೆ ಹೋಗ್ತೇನೆ ಅಥವಾ ಇದಕ್ಕೆ ಹೋಗ್ತೇನೆ. ಈಗ ನಿನ್ನೆ ನಮ್ಮ ಮನೆಯಲ್ಲಿ ತ್ರಿಕಾಲ ಪೂಜೆ ಇತ್ತಪ್ಪ, ನಿಮ್ಗೆ ಗೊತ್ತುಂಟು, 3 ಬೆಳಿಗ್ಗಿಂದ ಸಂಜೆ ತನಕ ಇದು ಸ್ವೀಟ್ ಎಲ್ಲ ಇತ್ತು. ಅಂಥ ಸಂದರ್ಭದಲ್ಲಿ ಏನು ಮಾಡೋದು ಅಂತ ಹೇಳಿದರೆ, ತರಕಾರಿಗಳು ಜಾಸ್ತಿ ತಿನ್ನೋದು, ಪದಾರ್ಥಗಳು ಜಾಸ್ತಿ ತಿನ್ನೋದು, ಅನ್ನದ ಅಂಶವನ್ನು ಕಡಿಮೆ ಮಾಡೋದು. ಇಂಥ ವ್ಯತ್ಯಾಸಗಳನ್ನು ಇದು ಮಾಡಿಕೊಂಡು ನಾವು ಫುಡ್ಡನ್ನು ಮ್ಯಾನೇಜ್ ಮಾಡಿಕೊಳ್ಬೇಕು. ಯಾವುದಪ್ಪ ಒಳ್ಳೆಯದು ಅಂತ ಹೇಳಿದ್ರೆ, ಯಾವುದಲ್ಲಿ ತೌಡಿನ ಅಂಶ ಇದೆ, ಫೈಬರ್ ಕಂಟೆಂಟ್ ಅಂತ ಹೇಳಿದ್ರೆ ಅದು ಒಳ್ಳೆಯದು. ಇದು ಅಕ್ಕಿ ಆದರೆ ಬೆಸ್ಟ್ ಅಂತ ಹೇಳಿದರೆ, ಇದು ಏನು ಅಂತ ಹೇಳಿದ್ರೆ ಕಜೆ, ಫುಲ್ ಕಜೆ ಇರೋದು. ಈಗಿನ ಇದೆಲ್ಲ ಫುಲ್ ಕಜೆ ಇರೋದು, ಬರೀ ಉಮ್ಮಿ ತೆಗೆದಂಥ ಅಕ್ಕಿ ಸಿಗುತ್ತೆ. ಕುಚ್ಚಿಲಕ್ಕಿಯಲ್ಲಿ ಬರೀ ಉಮ್ಮಿ ತೆಗೆದಂಥ ಕುಚ್ಚಿಲಕ್ಕಿ, ನಾವೇನು ಫುಲ್ ಗ್ರಾಮ್ ರೈಸ್ ಅಂತೇನು ಹೇಳ್ತೇವೆ, ಅದಾದರೆ ಬೆಸ್ಟ್. ಇವತ್ತು ಬೆಳಿಗ್ಗೆ ಕೂಡ ನಾನು ಫುಲ್ ಗ್ರಾಮ್ ರೈಸಿದ್ದು ಗಂಜಿ ಊಟ, ನಾನು ಮೋಸ್ಟ್ಲಿ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಗಂಜಿ ಊಟನೇ, ಫುಲ್ ಗ್ರಾಮ್ ರೈಸಿದ್ದು ಗಂಜಿ ಊಟ ಭಾರಿ ಒಳ್ಳೆಯದಾಗತ್ತೆ. ಸ್ವಲ್ಪ ನಾವೇನಂತಂದ್ರೆ ಮಕ್ಕಳಿಗೂ ನಮ್ದು ಅದು ಬಾಯಿಗೆ ಮೆಚ್ಚುತ್ತಿಲ್ಲ, ಹಂಗಲ್ಲ ಚೂರು ಬೆಟ್ಟಕ್ಕಿ ಮಾಡಿಕೊಡ್ತೆ ಅಥವಾ ಇದದ್ದೇನಾದ್ರು ಮಾಡಿಕೊಡ್ತೆ ಅಲ್ಲ. ಅದೇ ಹೇಳಿದ್ದು, ಬಾಯಿಗೆ ಟೇಸ್ಟ್ ಆದದ್ದು ಶರೀರಕ್ಕೆ ಟೇಸ್ಟ್ ಆಗೋದಿಲ್ಲ. ಯಾವುದು ಬಾಯಿಗೆ ಟೇಸ್ಟ್ ಇರುವೋ ಅದು ಶರೀರಕ್ಕೆ ಒಳ್ಳೆಯದಾಗತ್ತೆ. ಒಳ್ಳೆ ಕುಚ್ಚಿಗೆ ಅಕ್ಕಿ, ಫುಲ್ ಗ್ರಾಮ್ ರೈಸ್ ತಗೊಳ್ಳಿ. ಗೋಧಿ ಆದರೆ ಈಗ ನನಗೆ ಹೊಸದಾಗಿ ನಾನೀಗ ಶುರು ಮಾಡಿದ್ದು ಜವೆ ಗೋಧಿ, ಅದರ್ವೈಸ್ ಇಡೀ ಗೋಧಿಯದ್ದು ದೋಸೆ ಮಾಡಿ. ಯಾವುದನ್ನು ಅವಾಯ್ಡ್ ಮಾಡಬೇಕು ನಾವು ಯೂಶಲಿ, ತೆಳ್ಳವು ದೋಸೆ, ಮಸಾಲೆ ದೋಸೆ, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಯಾಕೆ ಅವಾಯ್ಡ್ ಮಾಡಬೇಕಪ್ಪ ಅಂತೇಳಿ ಮಾತಾಡಿದ್ದಾರೆ. ನೀವಿವತ್ತು ಕೇಳಿ ಮಾತಾಡ್ತಾರೆ, ಅಡುಗೆ ಮಾಡುವಂತ ಕೇಳಿ, 3 ಮುಷ್ಟಿ ಅಕ್ಕಿ ತೆಗೆದು ಅನ್ನ ಇಡಿ, ನಿಮಗೆ ಹೊಟ್ಟೆ ತುಂಬ ಆಗತ್ತೆ. ಅದೇ ಹೊಟ್ಟೆ ತುಂಬ ಆಗಬೇಕಿದ್ರೆ ತೆಳ್ಳವಿಗೆ 12 ಮುಷ್ಟಿ ಅಕ್ಕಿ ಬೇಕು ನನ್ನ ಕೈ, ಹೌದಲ್ವ ಅಂತೇಳಿ ಇವತ್ತು ನೋಡಿ. 3 ಮುಷ್ಟಿ ಅಕ್ಕಿಯಿಂದ ಮಾಡಿದ ಅನ್ನದಲ್ಲಿ ನನಗೆ ಹೊಟ್ಟೆ ತುಂಬ ಆಗತ್ತೆ. ಅದೇ ತೆಳ್ಳವು ಹೊಟ್ಟೆ ಬೇಕಿದ್ರೆ 12-14 ತೆಳ್ಳವು ತಿನ್ನಬೇಕಾಗುತ್ತೆ, ಅದಕ್ಕೆ 10 ಮುಷ್ಟಿ ಅಕ್ಕಿ ಅದ್ರ ಬೇಕು. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವೇನು ಕಾರ್ಬೋಹೈಡ್ರೇಟ್ ತಗೊಳ್ತೀರಿ ಮತ್ತೆ ಅದು ಶುಗರ್ ಆಗುತ್ತೆ, ಅದು ಜಾಸ್ತಿ ಹೋಗುತ್ತೆ. ಅದಕ್ಕೆ ನೀವು ನೋಡಿ, ಯಾರು ಶುಗರ್ ಇರೋರು ನೋಡಿ, ತೆಳ್ಳವು 4 ತಿಂದು ಅಥವಾ ದೋಸೆ 4 ತಿಂದು, ಅದು ಇಡ್ಲಿ ಹೆಲ್ದಿ ಫುಡ್ ಹೌದು, ಬಿಕಾಸ್ ಇಟ್ ಈಸ್ ಸ್ಟೀಮ್ಡ್ ಫುಡ್. ಬಟ್ ಅಟ್ ದಿ ಸೇಮ್ ಟೈಮ್ ಫಾರ್ ಅ ಡಯಾಬಿಟಿಕ್ ಇಡ್ಲಿ ಹೆಲ್ದಿ ಫುಡ್ ಅಂತ ನಾನು ಹೇಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅದು ಕಡಲ ಪದಾರ್ಥದಲ್ಲಿ ಅದರಲ್ಲಿ ಇದು ಕಾರ್ಬೋಹೈಡ್ರೇಟ್ ಜಾಸ್ತಿ ಹೋಗುತ್ತೆ. ಇಡ್ಲಿ ಒಳ್ಳೆಯದು ಹೆಲ್ತಿಗೆ. ಯಾರಿಗೆ ಅಂತ ಹೇಳಿದರೆ, ಯಾರಿಗೆ ಶುಗರ್ ಇಲ್ವೋ ಅಲ್ಲದವನಿಗೆ ಯಾವುದೇ ಕಡದ ವಸ್ತುವಿಂದ ಮಾಡುವಂಥದ್ದು ಅವನು ಕಂಟ್ರೋಲ್ ಆಗಿ ತಗೊಳ್ಬೇಕು. ಅಲ್ಲದಿದ್ದರೆ ನಿಮ್ಮ ಶುಗರ್ ಏರಿಯಾ ಹೇಳುತ್ತೆ. ನಾನು ಹೇಳೋದಾದ್ರೆ, ಬೆಟ್ಟಕ್ಕೆ ಅಶನಾದರೂ ಊಟ ಮಾಡ್ಬೋದು, ತೆಳ್ಳವು ತಿನ್ನಬಾರ್ದು ಡಯಾಬಿಟಿಕ್.
ಬೆಂತಿಗೆ ಅಶನಾದರೂ ಊಟ ಮಾಡಿ ತೆಳ್ಳವು ತಿನ್ನಬೇಡಿ. ಯಾಕೆ ಅಂತ ಹೇಳಿದ್ರೆ ತೆಳ್ಳವು ತಿಂದು ಹೊಟ್ಟೆ ತುಂಬಿಸಬೇಕಿದ್ರೆ ಅವನಿಗೆ 12 ಮುಷ್ಟಿ ಅಕ್ಕಿ ತೆಳ್ಳವು ಬೇಕು. ಅದು ಇದು ಬರೀ 3 ಮುಷ್ಟಿಯದ್ದು ಅಕ್ಕಿಯದ್ದು ಅನ್ನ ಸಾಕಾಗುತ್ತೆ. ಅದು ಬಸಿದ ಅನ್ನ ಆದರೆ ಒಳ್ಳೆಯದು, ಯಾಕೆ ತಲೆಯಲ್ಲಿ ಕಾರ್ಬೋಹೈಡ್ರೇಟ್ ತುಪ್ಪ ಹೊರಟು ಹೋಗುತ್ತೆ. ಇನ್ನು ಕೆಲವು ವಿಷಯಗಳು ಏನಪ್ಪ ಅಂತ ಹೇಳಿದ್ರೆ ರಿಗಾರ್ಡಿಂಗ್ ಎಕ್ಸಸೈಸ್, ಯಾವನು ಶಾರೀರಿಕವಾಗಿ ಏನೇ ಅಧ್ವಾನ ಮಾಡುವುದಿಲ್ವೋ ಅವನಿಗೆ ಜೀವಮಾನದಲ್ಲಿ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ. ಎಷ್ಟು ನೀವು ಉಪವಾಸ ಕೂತ್ರೂ ಶಾರೀರಿಕವಾಗಿ ಅವನು ಎಕ್ಸಸೈಸ್ ಮಾಡುವುದಿಲ್ಲ ಅಥವಾ ಅಧ್ವಾನ ಮಾಡುವುದಿಲ್ಲ, ಅವನಿಗೆ ಜೀವಮಾನದಲ್ಲಿ ಡಯಾಬಿಟಿಸ್ ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂತ ಹೇಳಿದರೆ ನಿಮ್ಮ ಇನ್ಸುಲಿನ್ ಕೆಲಸ ಮಾಡಬೇಕಿದ್ರೆ ಅವನಿಗೆ ಶಾರೀರಿಕವಾಗಿ ಅಧ್ವಾನ ಮಾಡಬೇಕು. ಆಗೊಂದು ಹೇಳ್ತಾರೆ, ನಾನು ದಿವಸ ಎದ್ದು ತೋಟಕ್ಕೆ ಹೋಗಿ ಬರ್ತೇನೆ ಮಾರೆ ಅಂತೇಳಿ. ಆಗೋದಿಲ್ಲ. ತೋಟಕ್ಕೆ ಹೋಗಿ ಬಂದ ತಕ್ಷಣ ನಿಮ್ಮದು ಶಾರೀರಿಕ ಅಧ್ವಾನ ಅಂತ ಆಗೋದಿಲ್ಲ. ನಾನು ಯಾವುದನ್ನು ಶಾರೀರಿಕ ಅಧ್ವಾನ ಅಂತ ಕರೀತೇನೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಒಂದು ಆ್ಯಕ್ಟಿವಿಟಿಯನ್ನು ಅಟ್ಲೀಸ್ಟ್ 40 ಮಿನಿಟ್ಗಿಂತ ಜಾಸ್ತಿ ಮಾಡಿದರೆ ಶಾರೀರಿಕ ಅಧ್ವಾನ ಅಂತ ಹೇಳೋದು. ಅಲ್ಲದಿದ್ದರೆ ನಾವೇನು ಹೇಳ್ತೇವೆ ಅಂತೇಳಿ ಇಂಗ್ಲೀಷಲ್ಲಿ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಅಂತ ಹೇಳೋದು. ನೀವು ತೋಟಕ್ಕೆ ಹೋಗಿ ಬರೋದಿರ್ಬೋದು, ಮನೆಯಲ್ಲಿ ಕುಡಿಸೋದಿರ್ಬೋದು, ಮನೆಯಲ್ಲಿ ಅಡುಗೆ ಮಾಡೋದಿರ್ಬೋದು, ಅದು ಆ್ಯಕ್ಟಿವ್ ಲೈಫ್ ಸ್ಟೈಲ್. ಅದರ್ವೈಸ್ ನಾವು ಡಿಸೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳೋದು. ಏನು ಎ ಸಿಯಲ್ಲಿ ಕೂತ್ಕೊಂಡಿರುವಂಥ ಜೀವನ, ಅದಕ್ಕೆ ನಾವು ಇದು ಬೇರೆ ಜೀವನ ಪದ್ಧತಿ ಶೈಲಿ. ಆ್ಯಕ್ಟಿವ್ ಲೈಫ್ ಸ್ಟೈಲ್ ಅಂದರೆ ತೋಟಕ್ಕೆ ಹೋಗಿ ಬರೋದು, ಅಥವಾ ಗಾರ್ಡನಲ್ಲಿ ತಿರುಗೋದು, ಅಥವಾ ಅಡುಗೆ ಮಾಡೋದು, ಇದು ಆ್ಯಕ್ಟಿವ್ ಸ್ಟೈಲ್. ಆದರೆ ಡಯಾಬಿಟಿಸ್ ಇರೋನು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ದಿನಕ್ಕೆ 1 ಗಂಟೆ ಆದರೂ ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಮಾಡೋದು ಅಂತ ಹೇಳಿದರೆ ಏನು ಅಂತ ಹೇಳಿದ್ರೆ ಒಂದು ವಾಕಿಂಗ್, ಬ್ರಿಸ್ಕ್ ವಾಕಿಂಗ್ ಅಂತ ಹೇಳಿದ್ರೆ ನನ್ನ ಹೈಟಿನವನಿಗೆ 1 ಗಂಟೆಗೆ ಕನಿಷ್ಠ ಪಕ್ಷ 6 ಕಿಲೋಮೀಟರ್ ನಡಿಬೇಕು. ಅದಕ್ಕೆ ನಾವು ಬ್ರಿಸ್ಕ್ ವಾಕಿಂಗ್ ಅಂತ ಹೇಳೋದು. ಅದು ಹೈಟಿಗೆ ಹೊಂದ್ಕೊಂಡಿರುತ್ತೆ. ಯಾಕೆಂತೇಳಿದ್ರೆ ನಮ್ಮ ಕಾಲಿನ ಏನು ಸ್ಟೆಪ್ ಎಷ್ಟು ದೂರ ಇಡ್ಲಿಕ್ಕೆ ಆಗುತ್ತೆ ಅದರ ಮೇಲೆ. ಫಾರ್ ಎಕ್ಸಾಂಪಲ್ ಇವ್ರದ್ದು ಹೈಟ್ ಜಾಸ್ತಿ ಇದೆ, ಅವರಿಗೆ 6 ಕಿಲೋಮೀಟರ್ ಅಲ್ಲ, ನಾನು ಅವ್ರಿಗೆ 7 ಕಿಲೋಮೀಟರ್ ಅಂತ ಹೇಳ್ಬೋದು. ಸೊ ನನ್ನ ಹೈಟಿನವನಿಗೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಗಂಟೆಗೆ 6 ಕಿಲೋಮೀಟರ್ ಆದರೂ ನಡಿಬೇಕು. ಅಲ್ಲದಿದ್ದರೆ ಜಾಗಿಂಗ್ ಮಾಡಬೇಕು, 1 ಗಂಟೆ ಜಾಗಿಂಗ್ ಮಾಡಬೇಕು, ಅಥವಾ ಸೈಕ್ಲಿಂಗ್ ಮಾಡಬೇಕು, ಅಥವಾ ಸ್ವಿಮ್ಮಿಂಗ್ ಮಾಡಬೇಕು, ಅಥವಾ ಯೋಗ ಮಾಡಬೇಕು. ಇದೇನಾದರೂ ಕನಿಷ್ಠ 1 ಗಂಟೆ ಆದರೂ ಮಾಡಬೇಕು. ಇದು ಯಾಕೆ ಮಾಡಬೇಕು ಅಂತ ಹೇಳಿದರೆ, ನೀವು ಫಸ್ಟ್ 20 ಮಿನಿಟ್ಸ್ ನಾವೇನು ಮಾಡೋದು ವಾರ್ಮಿಂಗ್. ನಮ್ಮ ಶರೀರದಲ್ಲಿರುವ ಏನು ಸೆಲ್ಲುಗಳಂತ ಹೇಳ್ತೇವೆ, ನನಗೆ ಕನ್ನಡದಲ್ಲಿ ಬರುವುದಿಲ್ಲ, ಸೆಲ್ಲುಗಳು ಅದರ ಕೆಲಸವನ್ನು ಜೀವಕೋಶಗಳು ಅದರ ಕೆಲಸವನ್ನು ಶುರು ಮಾಡಲಿಕ್ಕೆ ಅದಕ್ಕೆ 20 ನಿಮಿಷ ಬೇಕು. ನಾವೇನು ಹೇಳ್ತೇವೆ, ನಾನು ವಾಕಿಂಗ್ ಹೋದೆ ಮಾಡಿ, ಇಲ್ಲಿಂದ ಆ ಕಡೆಗೆ ಹೋದೆ, ಅಲ್ಲಿಗೆ ಹೋಗಿ 15 ನಿಮಿಷ ಆಯಿತು, ಅಲ್ಲಿ ಎಷ್ಟು ಮಟ್ಟಂಗಾಗ್ತಿದೆ ಅಷ್ಟು ಸೆಲ್ಲುಗಳಿಗೆ ಮತ್ತೆ ಮರ್ತೋಯ್ತು, ಮತ್ತೆ ಅಲ್ಲಿಂದ 15 ನಿಮಿಷ ಹೋದೆ, ಮತ್ತೆ ಮರ್ತೋಯ್ತು. ಇದಲ್ಲ. ಇನ್ನೊಂದು ಏನು ಹೇಳ್ತು ಅಂತ ಹೇಳಿದರೆ, ನಾವು ಯಾವುದೇ ಎಕ್ಸಸೈಸ್ ಮಾಡೋದಿದ್ರು ನಮ್ಮ ಹಾರ್ಟ್ ರೇಟನ್ನು ಅದರ ಟಾರ್ಗೆಟೆಡ್ ವ್ಯಾಲ್ಯೂನ ತಗೊಂಡು ಹೋಗಬೇಕು. ದಿನಕ್ಕೆ ಒಮ್ಮೆ ಆದರೂ ತಗೊಂಡು ಹೋಗಬೇಕು. ಆ ಟಾರ್ಗೆಟೆಡ್ ಹಾರ್ಟ್ ವ್ಯಾಲ್ಯೂ ಅಲ್ಲಿ ಇಟ್ಕೊಳ್ಬೇಕು. ಏನು ಟಾರ್ಗೆಟೆಡ್ ಹಾರ್ಟ್ ವ್ಯಾಲ್ಯೂ ಅಂತ ಹೇಳಿದರೆ, ಒಬ್ಬ ಮನುಷ್ಯನಿಗೆ ಮಿಡಿತಾ ಇರ್ತದೆ, ಆಯಿತು, ಅದು ಏನಂತ ಹೇಳಿದ್ರೆ 90, 60, 70 ಎಲ್ಲ ಬೇರೆ ಬೇರೆ ಇರುತ್ತೆ. ಟಾರ್ಗೆಟೆಡ್ ಹಾರ್ಟ್ ವ್ಯಾಲ್ಯೂ ಅಂತ ಹೇಳಿದ್ರೆ 220 ಮೈನಸ್ ನಿಮ್ಮ ಪ್ರಾಯ. ಈಗ ನನಗೆ 60 ವರ್ಷ, 220 ಮೈನಸ್ 60 160. ನನ್ನ ಹಾರ್ಟ್ ರೇಟ್ ಯಾವ ಕಾಲಕ್ಕೂ 160ಕ್ಕಿಂತ ಜಾಸ್ತಿ ಹೋಗಬಾರ್ದು. ಈಗ ಕೆಲವು ಜನ ಹೇಳ್ತಾರೆ, ಶಟಲ್ ಆಡುವಾಗ ಬಿದ್ದು ಸತ್ತ, ಅಥವಾ ವ್ಯಾಯಾಮ ಮಾಡುವಾಗ ರಾಜ್ಕುಮಾರನ ಮಗ ಬಿದ್ದು ಸತ್ತ, ಆದ ಕಾರಣ ಎಕ್ಸಸೈಸ್ ಮಾಡಬೇಡಿ. ಅಲ್ಲ, ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರ ಹಾರ್ಟ್ ರೇಟನ್ನು ಭಾರೀ ಹೆಚ್ಚು ಕಾಲಕ್ಕೆ ಅವರ ಟಾರ್ಗೆಟೆಡ್ ವ್ಯಾಲ್ಯೂಕ್ಕಿಂತ ಜಾಸ್ತಿಯಲ್ಲಿ ಇಡ್ತಾರೆ. ಏನಾಗುತ್ತೆ, ಅದಕ್ಕೆ ಪಂಪಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೆ ಅದಕ್ಕೋಸ್ಕರ ಹೇಳೋದು ಏನು ಅಂತ ಹೇಳಿದ್ರೆ, ನೀವು ಎಕ್ಸಸೈಸ್ ಜಾಸ್ತಿ ಮಾಡೋದು. ನಾವೇನು ಮಾಡ್ತೇವೆ, ರಾಜ್ಕುಮಾರ್ ಮಗ ಎಕ್ಸಸೈಸ್ ಮಾಡೋದು ಸತ್ತು, ಆದ ಕಾರಣ ಎಕ್ಸಸೈಸ್ ಮಾಡಬೇಡಿ, ಇವತ್ತು ಮನೆಯಲ್ಲಿ ಕೂತ್ಕೊಳ್ಳುವ. ಅದಲ್ಲ, ಎಕ್ಸಸೈಸ್ ಮಾಡಬೇಕು. ನಿಮ್ಮ ಟಾರ್ಗೆಟೆಡ್ ವ್ಯಾಲ್ಯೂ ಏನಿದೆ ಅದಕ್ಕಿಂತ ಜಾಸ್ತಿ ಹೋಗುವಾಗ ನೋಡ್ಕೊಳ್ಬೇಕು. ಅದಕ್ಕೆ ಬೇರೆ ಬೇರೆ ಉಪಕರಣಗಳಿದೆ. ಅದಕ್ಕೆ ಹೇಗೆ ನಾವು ಈಗ ಒಬ್ಬ ಯಾರು ಕೇಳ್ಬೋದು, ನಿಮಗೆ ನಿಮ್ಮ ಟಾರ್ಗೆಟೆಡ್ ನಾನು ಮಾಡುವುದು. ನೀವು ಎಕ್ಸಸೈಸ್ ಮಾಡುವಾಗ ನಿಮಗೆ ಒಂದು ಪದ್ಯ ಸರಿಯಾಗಿ ಹೇಳಲಿಕ್ಕಾಗತ್ತೆ, ನಿಮಗೆ ಇನ್ನೊಬ್ಬರ ಹತ್ರ ಮಾತಾಡಲಿಕ್ಕೆ ಸರಿಯಾಗಿ ಆಗತ್ತೆ ಹೇಳಿದ್ರೆ ನಿಮ್ಮ ಹಾರ್ಟ್ ರೇಟ್ ಸರಿಯಾಗಿದೆ ಅಂತ ಲೆಕ್ಕ. ಯಾವ ಮಾಡಿಕೊಂಡು ನಿಮಗೆ ಮಾತಾಡುವಂಥ ಸ್ಥಿತಿ ಬಂತು, ಅದು ನಿಮ್ಮ ಹಾರ್ಟ್ ರೇಟ್ ಮೇಲೆ ಹೋಗಿದೆ. ಈಗ ಕೆಲವು ಜನ ಹೇಳ್ತಾರೆ, ನನಗೆ ಇದು ನೋವು ಮಾರೆ, ನಾನು ಎಕ್ಸಸೈಸ್ ಮಾಡುವುದಾರಾಗಿದೆ ಅಂತ ಹೇಳ್ತೀನಿ ಹೇಳ್ತೀನಿ. ಅದು ಯಾವುದೇ ಎಕ್ಸಸೈಸ್ ಮಾಡಿದರೆ ನಿಮ್ಮ ಮಂಡಿ ನೋವು, ನಿಮ್ಮ ಸೊಂಟ ನೋವು ಜಾಸ್ತಿ ಆಗುವುದಿಲ್ಲ. 1 ದಿವಸ 2 ದಿವಸ ಸ್ವಲ್ಪ ಜಾಸ್ತಿ ಆದಾಗ ಅನಿಸ್ಬೋದು, ಬಟ್ ಕಂಟಿನ್ಯೂಸ್ಲಿ ಮಾಡಿದರೆ ಅದು ಕಡಿಮೆ ಆಗತ್ತೆ. ಅದು ತಪ್ಪು ತಿಳುವಳಿಕೆ. ನಾವು ಎಂತಂತ ಹೇಳಿದರೆ, ಮತ್ತು ಡಾಕ್ಟರ್ಸ್ ಹೇಳಿದರೆ ಮಾಡಬೇಡಿ ಅಂತ ಹೇಳಿದ್ರೆ ಬೇರೆ. ಯಾಕಂದರೆ ಮೆಡಿಕಲ್ ರೀಸನ್ಸ್ ಇದ್ದಾಗಿ ಡಾಕ್ಟರ್ಸ್ ಬೇಡ ಅಂತ ಹೇಳಿದ್ರೆ ಬೇಡ. ಅಲ್ಲದಿದ್ದರೆ 1 ದಿವಸ ಹೋದಾಗ ತೊಡೆ ನೋವು ಶುರು ಆಗುತ್ತೆ.
ಒಂದು ದಿವಸ ಯಾವುದೇ ಎಕ್ಸಸೈಸ್ ಮಾಡಿ ತೊಡೆ ನೋವು ಶುರು ಆಗುತ್ತೆ, ಮತ್ತೆ ನೀವು ಹೇಳಲಿಕ್ಕೆ ಉಂಟು ಅಂತ ಅಂದರೆ ತೊಡೆ ನೋವು ಶುರು ಆಯಿತು ಮಾರೆ ನಾನು ನನಗೆ ಆಗೋದಿಲ್ಲ ಅಂತಾರೆ. ಅಲ್ಲ, ತೊಡೆ ನೋವು ಒಂದು ದಿವಸ ಮತ್ತೆ 2 ದಿವಸ 3 ದಿವಸದಿಂದ ತೊಡೆ ನೋವು ಇರುವುದಿಲ್ಲ. ಆದ ಕಾರಣ ಯಾವುದೇ ಎಕ್ಸಸೈಸ್ ಇದ್ದರೆ ಅದು ಡಯಾಬಿಟಿಸ್ನವರು ದಿನಕ್ಕೆ 1 ಗಂಟೆ ಯಾವುದು ನಿಮಗೆ ಯಾವುದು ಖುಷಿ ಆಗುತ್ತೆ ಆ ಎಕ್ಸಸೈಸ್ ಮಾಡಿ. ಯಾವುದು ಖುಷಿ ಆಗುತ್ತೆ ಚಿಂತೆ ಮಾಡಬೇಡಿ. ಇದು ಹೈ ಫೈಬರ್ ಕಂಟೆಂಟ್ ಇದು ಫುಡ್ ತಗೊಳ್ಳಿ. ಇನ್ನೊಂದು ಅಂತ ಹೇಳಿದ್ರೆ ಖುಷಿಯಾಗಿರುವಂಥದ್ದು. ಹೇಗೆ ಅಂತ ಹೇಳಿದ್ರೆ ಹೇಳ್ತೇವೆ ಎಂಥ ಮಾರೆ ನನಗೆ ಡಯಾಬಿಟಿಸ್ ಬಂದು ಎಂತ ತಿನ್ನಲಿಕ್ಕೆ ಔಷಧ ಈಗ ಅದು ಚಿಂತೆಗೆ ಕಾರಣ ಆಗುತ್ತೆ. ಜಿಲೇಬಿ ಮಡಗಿದ್ದು ಮಾರೆ ತಿಂದು ನಾನು ಹೇಳಿಕೊಂಡು ಎಂತ ಅಂತ ಹೇಳಿದ್ರೆ ಜೀವನದಲ್ಲಿ ಬರೀ ತಿನ್ನೋದೇ ಅಲ್ಲ, ಜೀವನದಲ್ಲಿ ಬೇರೆ ಬೇರೆ ಉಂಟಲ್ಲ. ಜಿಲೇಬಿ ಇಟ್ಟ ತಕ್ಷಣ ನಾವು ತಿನ್ನಬೇಕಂತಿಲ್ಲ, ಅದಕ್ಕೋಸ್ಕರ ಚಿಂತೆ ಮಾಡಲಿಕ್ಕೂ ಇಲ್ಲ. ಜಿಲೇಬಿ ಇಲ್ಲ ತಿನ್ನಲಿಕ್ಕೆ ಇಲ್ಲದವನು ಎಷ್ಟು ಜನ ಇದ್ದಾರೆ ದೇಶದಲ್ಲಿ? ಅಥವಾ ನಮ್ಮ ಹಾಗೆ ಊಟ ಮಾಡಲಿಕ್ಕೆ ಗತಿ ಇಲ್ಲದವನೇನು ಬದುಕುವುದಿಲ್ಲ. ನೀವು ಯಾವತ್ತೂ ನೋಡಿರ್ಬೋದು ಮನೆಯಲ್ಲಿ ಕೆಲಸದವನ ಮಗ ಭಾರಿ ಹೆಲ್ದಿರ್ತಾನೆ, ನಮ್ಮ ಮಕ್ಕಳು ಹೀಗಿರ್ತಾರೆ. ಈಗ ಯಾಕೆ ಅಂತ ಹೇಳಿದ್ರೆ ಅವನಿಗೆ ರಿಫೈನ್ಡ್ ಆಯಿಲು, ರಿಫೈನ್ಡ್ ರೈಸ್, ರಿಫೈನ್ಡ್ ಎವ್ರಿಥಿಂಗ್ ರಿಫೈನ್ಡ್ ಕೊಟ್ಟು ನಮ್ಮ ಮಕ್ಕಳು ಏನಕ್ಕೂ ಇಲ್ಲದಾಗಿರ್ತಾರೆ ಶಾರೀರಿಕವಾಗಿ. ಅದೇ ಕೆಲಸದವರ ಮಕ್ಕಳು ಒಳ್ಳೆ ಇದಿರ್ತಾರೆ ಕಷ್ಟಪಟ್ಟು. ಯಾಕೆ ಅಂತ ಹೇಳಿದ್ರೆ ಒಳ್ಳೆದೆಲ್ಲ ಅವನಿಗೆ ತಿನ್ಸೋದು, ಕೆಟ್ಟದೆಲ್ಲ ನಾವು ತಿನ್ತೀವಿ. ನಮ್ಮ ಮಕ್ಕಳು ಹಾಗೆ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಹೇಳೋದೇನಂತಂದರೆ ತಿನ್ನೋದಲ್ಲಿ ಹಿತವಾಗಿ ಯಾವುದು ಹೊಟ್ಟೆಗೆ ಹಿತವೋ ಅದನ್ನು ತಿನ್ನಿ, ಮಿತವಾಗಿ ಲಿಮಿಟ್ ಇಟ್ಕೊಳ್ಳಿ. ಡಯಾಬಿಟಿಸ್ ಲಿಮಿಟ್ ಇಟ್ಕೊಳ್ಳಿ, ಮತ್ತು ಸಂತೋಷವಾಗಿರಿ. ಮತ್ತು 3 ಹೊತ್ತು ತಿನ್ನಬೇಕಂತೇಳಿ ಯಾವ ವೇದದಲ್ಲಿ ಬರೀಲಿಲ್ಲ. 1 ಗಂಟೆ ಆಟ ಮಾಡಿ ಒಣಸಾಕು, ಗಂಟೆಗೆಲ್ಲ ಒಣಸು, ಹೊಟ್ಟೆಗೆ ಹಾಕುವಾಗ ಮಾತ್ರ ತಿನ್ನಿ ಮಾರಿದೆ. ನಾವೀಗ ಹೇಳ್ತೇವೆ 1 ಆಯಿತು ಊಟಕ್ಕಾಯ್ತು ಮಾರೆ, ಊಟಕ್ಕಾಯ್ತು. 1ವರೆಗೂ ಊಟಕ್ಕೂ ಯಾವ ಸಂಬಂಧವೂ ಇಲ್ಲ, ಹೊಟ್ಟೆಗೂ ಊಟಕ್ಕೂ ಸಂಬಂಧ ಇರೋದು. ನಾನು ನಿಮ್ಗೆ ಹೇಳ್ತೇನೆ 100ರಲ್ಲಿ 60% ಸಮಯದಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ ನಾವು ಬಾಯಾರಿಕೆ ಆದಾಗ ಊಟ ಮಾಡ್ತೇವೆ. ನೀವು ನೋಡಿ ಹಸು ಆಗುತ್ತೆ ಅಂತ ಹೇಳಿದ್ರೆ 1 ಗ್ಲಾಸ್ ನೀರು ಕುಡಿದು ಬಿಡಿ ಅಥವಾ 2 ಗ್ಲಾಸ್ ನೀರು ಕುಡಿದು ಬಿಡಿ, ನಿಮಗೆ ಯಾವುದೇ ಅನ್ನದ ಅಗತ್ಯ ಇರುವುದಿಲ್ಲ. ನಮಗೆ ಬಾಯಾರಿಕೆಗೂ ಹಸಿವಿನ ವ್ಯತ್ಯಾಸ ನಮಗೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ನೀವು ಇವತ್ತಿಂದ ಟ್ರೈ ಮಾಡಿ, ನೀರು ಕುಡಿಯೋದನ್ನು ಜಾಸ್ತಿ ಮಾಡಿ, ನಿಮ್ಮ ಅನ್ನ ಒಳಗೋಗೋದು ಕಡಿಮೆ ಆಗುತ್ತೆ. ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಟೈಮ್ ನೋಡಿಕೊಂಡು ಬೆಳಿಗ್ಗೆ 7 ಆಯಿತು ಮಾರೆ ತಿಂಡಿಗೆ ಹೋಗಬೇಕು, ಬೆಳಿಗ್ಗೆ 9 ಗಂಟೆ ಆಯಿತು ಮಾರೆ ತಿಂಡಿಗೆ, 9 ಗಂಟೆಗೂ ತಿಂಡಿಗೆ ಅಂತ ಸಂಬಂಧ ಇಲ್ಲ. ಹೊಟ್ಟೆಗೆ ಹಸಿವಿದ್ರೆ ಮಾತ್ರ ತಿನ್ನಿ. ನಾನು ಎಲ್ಲರಿಗೂ ಇಡೀ ಸಮಾಜದಲ್ಲಿ ನಾನು ಈ ಡಯಾಬಿಟಿಸ್ ಬಗ್ಗೆ ಮಾತಾಡೋದು ನಮ್ಮ ಗುರುಗಳ ಬಗ್ಗೆ ನಾನು ಹೇಳೋದು. ಇವರು ಒಂದೇ ಹೊತ್ತ ಭಿಕ್ಷೆ ಅಲ್ಲ, ಅವರು ನಮಗಿಂತ ಜಾಸ್ತಿ ಕೆಲಸ ಮಾಡೋದಿಲ್ಲ. ಅವರ ಪ್ರಯಾಣ ಏನು, ಅವರ ಮನಸ್ಸು ಕೆಲಸ ಮಾಡೋದು ಎಷ್ಟು ಮಾಡೋದಿಲ್ಲ. ಅವರಿಗೆ 1 ಹೊತ್ತು ಭಿಕ್ಷೆ ಊಟ ಮಾಡಿಕೊಂಡು ಇಷ್ಟು 24 ಗಂಟೆಯಲ್ಲಿ ಅವರು ನಮಗಿಂತ ಜಾಸ್ತಿ ಓಡಾಡ್ತಾರೆ, ಅಥವಾ ನಮಗಿಂತ ಜಾಸ್ತಿ ಸುಖವಾಗಿರ್ತಾರೆ, ನಮಗಿಂತ ಜಾಸ್ತಿ ಹೆಲ್ದಿಯಾಗಿರ್ತಾರೆ ಅಂತೇಳಿದ್ರೆ ನಾವು 3 ಹೊತ್ತು ತಿನ್ನೋದು ಯಾಕೆ? ಹೌದಲ್ವ? ನಾವು 3 ಹೊತ್ತು ತಿನ್ನೋದು ಯಾಕೆ ಅಂತೇಳಿ ಬಾಯಿ ಚಪಲದಿಂದ ಇದೇನಿಲ್ಲ. ನಾನು ಕಳೆದ ಒಂದು 18-20 ವರ್ಷದಿಂದ ನಾನು ದಿನಕ್ಕೆ 2 ಹೊತ್ತು ಊಟ, ನಾನು 3 ಹೊತ್ತು ಊಟ ಮಾಡೋದು, 2 ಹೊತ್ತು ಊಟ. ಅದು ನಾನು ಹಿತವಾಗಿ ಮಿತವಾಗಿ ತಿನ್ನೋದು. ನಾನೇನು ಅಂತ ಹೇಳಿದ್ರೆ ಇದನ್ನು ಹೇಳಿದ್ರು ಬೇರೆ ಬೇರೆ ಕಡೆ ಇದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಟ್ರಾವೆಲ್ ಮಾಡುವಾಗ ಜೀವನ ಇದು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಅಂತೇಳಿ ತುಂಬ ಕಷ್ಟ. ಯಾಕೆ ಅಂತ ಹೇಳಿದ್ರೆ ಹೋಗೊಂದು 5 ಸ್ಟಾರ್ ಹೋಟೆಲಲ್ಲಿ ನಿಲ್ತೇವಪ್ಪ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಹೋದ್ರೆ 300 ಐಟಮ್ಸ್ ಅಲ್ಲಿ ಇಟ್ಕೊಂಡಿರುತ್ತೆ. ಯಾಕಂತೇಳಿ ಬುಫೆ ಬ್ರೇಕ್ಫಾಸ್ಟ್ ಅಂತೇಳಿ ನೋಡಿದ ತಕ್ಷಣ ಹುಚ್ಚಿಡಿದೋಗುತ್ತೆ, ಏನಲ್ಲ ತಿನ್ನೋದಪ್ಪ ಅಂತೇಳಿ, ಸಿಕ್ಕಿದ್ದೆಲ್ಲ ತಿನ್ನೋದು ಅಂತೇಳಿ. ಈಗ ನಾನು ಹೇಳ್ತೇನೆ, ಕಳೆದ 20 ವರ್ಷದಷ್ಟು ಟ್ರಾವೆಲ್ ಮಾಡ್ತಾ ಇದ್ದೇನೆ. ಹೋಟೆಲಿಗೆ ಯಾವತ್ತು ಇಟ್ಟಿದ್ದಾರೆ ಅಂತೇಳಿ ನಾನು ತಿನ್ನಲಿಲ್ಲ. ನನಗೆ ಏನು ಬೇಕು, ನನಗೆ ಬೆಳಗ್ಗೆ ಪಪ್ಪಾಯ ಮತ್ತು 1 ರೋಟಿ ಆದರೆ ಅಷ್ಟೇ. ಅವರು 300 ಐಟಮ್ ಇಟ್ಟಿದ್ದಾರೆ ಅಂತೇಳಿ ನಾನು ತಿನ್ನೋ ಗತಿ ಇಲ್ಲಲ್ಲ. ನನಗೆ ಎಷ್ಟು ಬೇಕು ಅಷ್ಟೇ. ಯಾಕೆಂದರೆ ನಾನು ಅದೇ ಎಕ್ಸಾಂಪಲ್ ಕೊಟ್ಟಿದ್ದು, 3 ಸ್ವೀಟಿ 2 ಪಾಯಸ ಮಾಡಿದ್ದಾರೆ ಅಂತ ಎಲ್ಲವನ್ನೂ ತಿನ್ನಬೇಕಂತಿಲ್ಲ. ನಿಮಗೆ ಎಷ್ಟು ಬೇಕು ಅಷ್ಟೇ ತಿನ್ನಿ. ಇನ್ನೊಂದು ವಿಷಯ ಏನಂತ ಹೇಳಿದರೆ ಸಂತೋಷವಾಗಿರಬೇಕು ಅಥವಾ ಖುಷಿಯಾಗಿರಬೇಕು. ಈ ವೇದಿಕೆಯಲ್ಲಿ ಅದು ಹೇಳಿದ ಭಾರಿ ಖುಷಿ. ಯಾಕೆ ಅಂತಂದರೆ ನಮ್ಮ ಪೀಠದ ಕೆಲಸ ಮಾಡಿದ್ರೆ ಭಾರಿ ಸಂತೋಷ. ಸಾಮಾಜಿಕವಾಗಿ ನೀವು ನಿಮ್ಮನ್ನು ಗುರುತಿಸಿಕೊಂಡ್ರೆ, ಸಾಮಾಜಿಕವಾಗಿ ನೀವು ಕೆಲಸ ಮಾಡ್ತಾ ಇದ್ದರೆ ತುಂಬ ಖುಷಿ. ಅಲ್ಲದಿದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ನಿಮ್ಮ ಏನು ಹಣ ಗಳಿಸೋದಿರ್ಬೋದು ಅಥವಾ ಬೇರೆ ಬೇರೆ ವೃತ್ತಿಯಲ್ಲಿ ಅದನ್ನೇ ಮಾಡ್ಕೊಂಡಿದ್ರೆ ಅದು ಟೆನ್ಷನಿಗೆ ಕಾರಣ ಆಗುತ್ತೆ. ಯಾವತ್ತೂ ನೀವು ಇದು ಸಾಮಾಜಿಕವಾದ ಕೆಲಸವನ್ನು ತನ್ನ ಜವಾಬ್ದಾರಿ ಅಂತ ತಿಳ್ಕೊಂಡು ಕೆಲಸ ಮಾಡ್ತಿರೋ ಖುಷಿಯಾಗಿರ್ಲಿಕ್ಕಾಗತ್ತೆ. ರಾತ್ರಿ 9 ಗಂಟೆಗೆ ಮಲಗಿದಾಗ ನಿದ್ದೆ ಬರಬೇಕು.
ಬೆಳಿಗ್ಗೆ 4:30 ಎಚ್ಚರ ಆಗಬೇಕು. ರಾತ್ರಿ 9:30 ಮಲಗಿದಾಗ ಯಾರಿಗೆ ಸುಖ ನಿದ್ದೆ ಬರ್ತದೆ? 9:30 ಮಲಗಿ 9:32 ನಿದ್ದೆ ಬರ್ತದೆ ನನಗೆ. ನನಗೆ ಮುಂಚೆ ನನ್ನೊಂದು ಅಭ್ಯಾಸ ಇತ್ತು, ಏನಂತ ಹೇಳಿದರೆ 9:04 ಡು ನಾಟ್ ಡಿಸ್ಟರ್ಬ್ ಅಂತೇಳಿ ನನ್ನ ಮೊಬೈಲ್ ಹಾಕಿರ್ತಿದ್ದೆ. ಇತ್ತೀಚೆಗಷ್ಟೇ ಅದು ಬದಲಿಸಿದೆ. ಯಾಕೆಂತೇಳಿ ಉದಯ ಒಂದು ದಿವಸ ರಾತ್ರಿ ಫೋನ್ ಮಾಡಿದಾಗ ನನಗೆ ತೆಗಿಲಿಕ್ಕೆ ಆಗಲಿಲ್ಲ, ಅದು ತುಂಬ ಬೇಜಾರಾಯಿತು. ಅದಕ್ಕೀಗ ಡು ನಾಟ್ ಡಿಸ್ಟರ್ಬ್ ಅಂತ ತೆಗೆದಿದ್ದೇನೆ, ಅದು 9:30 ಮಲಗ್ತೇನೆ. ಯಾಕೆಂತೇಳಿದ್ರೆ ನನಗೆ ಮಲಗಿದ ಮೇಲೆ ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ಅದು ಎಷ್ಟು ಇದಿದ್ರೂ ಭಾರತ ದೇಶಕ್ಕೆ ಅಂಥದ್ದು ಏನಿಲ್ಲ, ಒಬ್ಬ ಮನುಷ್ಯನಿಗೆ ರಾತ್ರಿಯೇ ಕೆಲಸ ಆಗಬೇಕಂತ ಏನಿಲ್ಲ. ಆದರೆ ಇತ್ತೀಚೆಗೆ ಒಂದು ಇದು ಘಟನೆ ನಡೀತಾ, ಅದಕ್ಕೋಸ್ಕರ ನಾನೀಗ ಡು ನಾಟ್ ಡಿಸ್ಟರ್ಬ್ ಅಂತ ತೆಗೆದಿದ್ದೇನೆ. ಬಟ್ 9:00 ಮಲಗಿ ಬೆಳಿಗ್ಗೆ 4:00 ಹೇಳಿ 4:00 ಎದ್ದು ಬೆಳಗಿನ ಒಂದು ಜಾವ ನೀವು ಏನಾದರೂ ಎಕ್ಸಸೈಸ್ ಮಾಡಿ ಶುಗರ್ ಪ್ರಾಬ್ಲಮ್ ಇರುವುದಿಲ್ಲ, ಅದು ಪ್ರಾಬ್ಲಮ್ ಕಂಟ್ರೋಲ್. ನಾನು ಒಂದು ಕಾಲದಲ್ಲಿ ಇನ್ಸುಲಿನ್, ಇಲ್ಲಿ ಡಾಕ್ಟರ್ಸ್ ಯಾರು ಇಲ್ಲ, ಡಾಕ್ಟರ್ಸ್ ಇದ್ದು ನಾನು ಹೇಳ್ತಿದ್ದೆ, ನಾನು ದಿನಕ್ಕೆ 48 ಯೂನಿಟ್ ಇನ್ಸುಲಿನ್ ತಗೊಳ್ತಾ ಇದ್ದೆ. ಏನೆಲ್ಲ ಡಾಕ್ಟರ್ಸ್ ಮದ್ದು ಬರೀಲಿಕ್ಕಾಗತ್ತೆ ಆ ಮದ್ದೆಲ್ಲ ತಿಂತಾ ಇದ್ದೆ ನಾನು, ಶುಗರ್ ಕಂಟ್ರೋಲಿಗೋಸ್ಕರ. ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೇನೆ, ಇಷ್ಟು ಮದ್ದು ತಿಂದುಕೊಂಡು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೇನೆ. ಇವತ್ತು ನೀವು ಹೇಳಿದ ನಂಬಲಿಕ್ಕಿಲ್ಲ, 30 ವರ್ಷ ಮುಂಚೆ ನಾನು ಶುಗರ್ ಶುರುವಾದಾಗ ಏನು ಮದ್ದು ತಗೊಳ್ತಾ ಇದ್ದೇನೆ ಅಷ್ಟೇ ಮದ್ದಲ್ಲಿದ್ದೇನೆ. ಇವತ್ತು ಇನ್ಸುಲಿನ್ ನಿಲ್ಲಿಸಿದ್ದೇನೆ, ಮದ್ದುಗಳನ್ನು ನಿಲ್ಲಿಸಿದ್ದೇನೆ, ಎಲ್ಲವನ್ನೂ ತಿಂತೇನೆ. ಮೊನ್ನೆ ಇದು ತ್ರಿಕಾಲ ಪೂಜೆ ದಿವಸ ಜಿಲೇಬಿ ಮಾಡಿದ್ದು ಭಾರಿ ಚಂದ ಜಿಲೇಬಿ ಇತ್ತು, ನನಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ, ನಿಜ ಮಾಡಿದೆ. ಇವತ್ತು ಜಿಲೇಬಿ ತಿನ್ನೋದು ಅಂತೇಳಿ ಹೇಳ್ಲಿಕ್ಕಿಲ್ಲ, 4 ಜಿಲೇಬಿ ತಿನ್ನು. ಊಟ ಮಾಡಲಿಲ್ಲ, ಅವತ್ತು ಊಟ ಮಾಡಲಿಲ್ಲ, ಬರೀ ಮಜ್ಜಿಗೆ ನೀರು. ಯಾಕೆಂತಂದರೆ ಜಿಲೇಬಿ ತಿನ್ನುವ ಆಸೆ ಇತ್ತು ಮನುಷ್ಯ, ನಾನು ಕೂಡ ಆ ಆಸೆಯನ್ನು ತೀರಿಸಿದ್ದೇನೆ. ಮಜ್ಜಿಗೆ ನೀರು ಕುಡ್ತಿದ್ದೇನೆ, ಅವತ್ತು ಇಡೀ ದಿವಸ ಮಜ್ಜಿಗೆ ನೀರು ಕುಡ್ತಿದ್ದೇನೆ, 4 ಜಿಲೇಬಿ ತಿಂದಿದ್ದೇನೆ. ಇದು ಕಷ್ಟ ಅಂತ ಅನಿಸಿದ್ರೆ, ಇದು ಏನೋ ನನ್ನ ಮೇಲೆ ಹೊರೆ ಅಂತ ಅನಿಸಿದ್ರೆ ನಿಮಗೆ ಆಗುತ್ತಿಲ್ಲ. ಇದನ್ನು ಹೊರೆ ಅಂತ ಗ್ರಹಿಸಬಾರ್ದು. ಇದು ಇವತ್ತಿನ ದಿನ ಅಗತ್ಯ ನಮಗೆ. ಆದ ಕಾರಣ ನಮ್ಮ ಏನು ಆಹಾರ ಪದ್ಧತಿ ಇದೆ ಅದರಲ್ಲಿ ಮಾರ್ಪಾಡು ಮಾಡಿ, ಏನು ಇದು ಏನಂತ ಹೇಳಿದ್ರೆ ವ್ಯಾಯಾಮಗಳಿದೆ ಅದು ಆಗಲೇಬೇಕು. ತೋಟದಲ್ಲಿ ಕೆಲಸ ಮಾಡುವವನಿಗೂ ಬೇಕು, ಮರ ಹತ್ತುವವನಿಗೂ ಬೇಕು, ಮನೆಯಲ್ಲಿ ಅಡುಗೆ ಮಾಡುವವರಿಗೂ ಬೇಕು. 1 ಗಂಟೆ ನೀವು ಮಾಡಿ, ಶುಗರ್ ಇರಲಿ ಇಲ್ಲದಿರಲಿ ಇದು ಮಾಡಿ. ರಾಗಿ ದೋಸೆ ಮಾಡಿ, ಎಷ್ಟು ಚೆಂದಲ್ಲಿ ತಿನ್ನಲಿಕ್ಕಾಗುತ್ತೆ ಗೊತ್ತಿಲ್ಲ. ಎಲ್ಲಕ್ಕಿಂತ ಜಾಸ್ತಿ ರಾಗಿ ದೋಸೆ. ನಾನು ರಮೇಶಣ್ಣನಿಗೆ ಯಾವತ್ತೂ ಕಳಿಸೋದುಂಟು ಫೋಟೋ. ರಮೇಶನ್ನ ಸ್ಮೈಲ್ ಮಾಡಿದ್ರು. ರಮೇಶಣ್ಣನಿಗೆ ನಾವು ಫೋಟೋ ಕಳಿಸೋದು, ಇವತ್ತು ಬ್ರೇಕ್ಫಾಸ್ಟ್ಗೆ ಇದು ಮಾಡಿದೆ, ಇವತ್ತು ಊಟಕ್ಕೆ ಇದು ಮಾಡಿದೆ ಅಂತೇಳಿ. ದೋಸೆಗೆ ಏನು ಮಾಡ್ತೇವೆ? ಚಟ್ನಿ, ಸಾಂಬಾರು, ಜೇನ ಇದ್ದರೆ ಜೇನ, ರವೆ ಇದ್ದರೆ ರವೆ. ಅದು ನಾನೇನು ಮಾಡ್ತೇನೆ ಗೊತ್ತಾ? ನಾನು ರಾಗಿ ದೋಸೆ ಯಾವುದರೊಟ್ಟಿಗೆ ತಿಂತೇನೆ? ರಾಗಿ ದೋಸೆ ನಾನು ಪಪ್ಪಾಯಿ ಒಟ್ಟಿಗೆ ತಿಂತೇನೆ. ಯಾಕೆ ಅಂತಂದರೆ ನನಗೆ ಪಪ್ಪಾಯಿ ತಿನ್ನಬೇಕು. ರಾಗಿ ದೋಸೆ ನಾನು ಇದು ಬಚ್ಚಂಗಾಯಿ ತಿನ್ನಬೇಕು. ಕಲ್ಲಂಗಡಿ ನಾನು ನೀವು ಹೇಳೋ ನಂಬಲಿಕ್ಕಿಲ್ಲ, ರಾಗಿ ದೋಸೆಯನ್ನು ನಾನು ಬಚ್ಚಂಗಾಯಿ ಒಟ್ಟಿಗೆ ತಿಂತೇನೆ. ಬಚ್ಚಂಗಾಯಿ ಪಲ್ಯದ ಹಾಗೆ ಮಾಡಿಕೊಂಡು ಅದನ್ನೇ ತಿಂತೇನೆ. ರಾಗಿ ದೋಸೆಯನ್ನು ಪಪ್ಪಾಯಿ ಒಟ್ಟಿಗೆ ತಿಂತೇನೆ. ರಾಗಿ ದೋಸೆಯದು ಮಸ್ಕ್ ಮಲ್ಲಿನೊಟ್ಟಿಗೆ ತಿಂತೇನೆ. ರಾಗಿ ದೋಸೆಯನ್ನು ಬಾಳೆಹಣ್ಣಿನೊಟ್ಟಿಗೆ ತಿಂತೇನೆ. ಯಾಕೆ ಅಂತ ಹೇಳಿದ್ರೆ ನಾನು ಫಸ್ಟಿಗೆ ಚಟ್ನಿಯಲ್ಲಿ ತಿಂದೆ, ಸಾಂಬಾರಲ್ಲಿ ತಿಂದೆ, ಮತ್ತೆ ಬಾಳೆಹಣ್ಣು ತಿಂದರೆ ಅದು ನನಗೆ ಜಾಸ್ತಿ ಆಗ್ತದೆ. ಬಾಳೆಹಣ್ಣನ್ನು ಸಣ್ಣಕ್ಕೆ ಕೊಚ್ಚಿ ಪ್ಲೇಟಲ್ಲಿ ಹಾಕಿಬಿಡ್ತೇನೆ. 4 ರಾಗಿ ದೋಸೆ ಇಟ್ಕೊಳ್ತೇನೆ. ರಾಗಿ ದೋಸೆಯನ್ನು ಬಾಳೆಹಣ್ಣು ಹೇಗಪ್ಪ ಇದು ಜೀವನ ಮಾಡಲಿಕ್ಕಾಗತ್ತಾ? ಹುಡುಗರು ನಮ್ಮ ಭಿಕ್ಷೆ ಜನ ನೋಡಿದ್ದೀರಿ ಗೊತ್ತಿಲ್ಲ, ಅವರಿಗೆ ಆಗತ್ತೆ ಅಂತಂದರೆ ನನಗೆ ಆಗೋದಿಲ್ಲ. ನಾವೇನು ಮಾಡಿದ್ದೇವೆ? ಗೃಹಿಣಿ ಮಸಾಲ ಇಲ್ಲದೆ ನಮಗೆ ಊಟ ಮಾಡಲಿಕ್ಕೆ ಗೊತ್ತಿಲ್ಲ. ಒಂದು ದಿವಸ ನೋಡಿ, ಉಪ್ಪು ಮೆಣಸು ಹಾಕದೆ ಊಟ ಮಾಡಿ ನೋಡಿ, ಅದರಲ್ಲೊಮ್ಮೆ ಚಟ ಹಿಡೀತು ಅಂತೇಳಿ, ಏನು ಇಂಗ್ಲೀಷಲ್ಲಿ ಬ್ಲ್ಯಾಂಡ್ ಫುಡ್ ಅಂತ ಹೇಳ್ತೇವೆ, ಅದ್ರ ಚಟ ಹಿಡೀತು ಅಂತ ಹೇಳಿದ್ರೆ ಬೇರೆ ಏನು ಬೇಡ ನಿಮಗೆ. ಉಪ್ಪು ಹಾಕಬೇಡಿ, ಮೆಣಸು ಹಾಕಬೇಡಿ, ಅಂತ ಬ್ಲ್ಯಾಂಡ್ ಫುಡ್ ಮಾಡಿ ನೋಡಿ, ಎಷ್ಟು ಚೆಂದ, ಎಷ್ಟು ಟೇಸ್ಟ್ ಆಗುತ್ತೆ ಅಂತೇಳಿ. ಅದು ಜೀವನಕ್ಕೂ ಒಳ್ಳೆಯದು, ಶರೀರಕ್ಕೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು. ತುಂಬ ಟೈಮ್ ಆಯಿತು, ಯಾಕೆಂದರೆ ಅವರು ಕಾಯ್ತಾ ಇದ್ದಾರೆ, ಎಲ್ಲರೂ ಕಾಯ್ತಾ ಇದ್ದೀರಿ. ಎಲ್ರಿಗೂ ಟೈಮ್ ಅಲ್ಲ, ಹೊಟ್ಟೆ ಕೂಡ ಹಸುವಾಗಲಿಕ್ಕೆ ಶುರುವಾಯಿತು. ಯಾರಿಗಾದರೂ ಡಯಾಬಿಟಿಸ್ ಬಗ್ಗೆ ಫರ್ದರ್ ಬೇಕಿತ್ತು, ನಾನು ನನ್ನ ಅನುಭವದ ಮಾತುಗಳನ್ನು ಹೇಳೋದಷ್ಟೇ. ಇನ್ನೊಂದು ವಿಷಯ ಹೇಳಲಿಕ್ಕೆ ಉಂಟು. ಡಯಾಬಿಟಿಸಲ್ಲಿ ಹೇಳ್ತಾರೆ ಎಂತ ಮಾಡಿ, ನನ್ನ ಬಾರ್ಡರ್ ಲೈನಲ್ಲಿ ಉಂಟು, ನಾನು ಸಣ್ಣ ಮಾತ್ರೆ ತಗೊಳ್ಳುದು, ನಿಮ್ಮದು ದೊಡ್ಡ ಮಾತ್ರೆ. ದೊಡ್ಡ ಮಾತ್ರೆ ಸಣ್ಣ ಮಾತ್ರೆ ಎಂತಕ್ಕೂ ಸಂಬಂಧ ಇಲ್ಲ. ಡಯಾಬಿಟಿಸ್ಗೆ ಡಾಕ್ಟರ್ಸ್ ಬೇರೆ ಬೇರೆ ಮಾತ್ರೆಗಳು ಕೊಡ್ತಾರೆ. ಲಿಮಿಟ್ರಿಡ್ ಮ್ಯಾಕ್ಸಿಮಮ್ ಒಂದು ಮನುಷ್ಯನಿಗೆ 8 mg ಜಾಸ್ತಿ ತಗೊಳ್ಳೋ ಹಾಗಿಲ್ಲ. ಗ್ಲೈಕ್ಲಿಸೈಡ್
ಒಬ್ಬ ಮನುಷ್ಯನಿಗೆ 240 mg ಜಾಸ್ತಿ ತಗೊಳ್ಳುವಾಗಿಲ್ಲ. ಮೆಟ್ಫಾರ್ಮಿನ್ 2 ಗ್ರಾಮ್ನಷ್ಟು ತಗೊಳ್ಬೋದು ಮನುಷ್ಯನಿಗೆ. ದೊಡ್ಡದು ಸಣ್ಣದು ಮಾತ್ರೆಗೆ ಯಾವುದು ಸಂಬಂಧ ಇಲ್ಲ. ನಿಮಗೆ ಯಾವುದು ನಿಮಗೆ ಗ್ಲಿಮಿಪ್ರೈಡ್ ಕೊಟ್ಟಿರ್ಬೋದು, ಗ್ಲೈಕ್ಲಿಸೈಡ್ ಕೊಟ್ಟಿರ್ಬೋದು, ನಿಮಗೆ ಮೆಟ್ಫಾರ್ಮಿನ್ ಕೊಟ್ಟಿರ್ಬೋದು, ನಿಮ್ಮ ಟೆನಿಲಿಕ್ಲಿಪ್ಟಿನ್ ಕೊಟ್ಟಿರ್ಬೋದು. ಪ್ರತಿಯೊಂದಕ್ಕೂ ಒಂದು ಮನುಷ್ಯನಿಗೆ 24 ಗಂಟೆಯಲ್ಲಿ ಇಷ್ಟೇ ಡೋಸ್ ತಗೊಳ್ಬೋದು ಅಂತ ಇದೆ. ಇದು ಸಣ್ಣ ಮಾತ್ರೆ ಕೊಟ್ಟ ಕಾರಣ ನನ್ನ ಡಯಾಬಿಟಿಸ್ ಒಳ್ಳೆ ಡಯಾಬಿಟಿಸ್, ನಿಮಗೆ ದೊಡ್ಡ ಮಾತ್ರೆ ಕೊಟ್ಟಿದ್ದಾರೆ ಅದಕ್ಕೆ ಅವನ ಡಯಾಬಿಟಿಸ್ ಕೆಟ್ಟ ಡಯಾಬಿಟಿಸ್ ಅಲ್ಲ. ನಾನೆಷ್ಟು ನಿಂತು ಸಣ್ಣದ ಮಾರೆ ಅದು ದೊಡ್ಡದು ಮಾತ್ರೆ ದೊಡ್ಡದು ತಗೊಳ್ತೀನಿ. ದೊಡ್ಡದಕ್ಕೂ ಸಣ್ಣದಕ್ಕೂ ಯಾವ ಸಂಬಂಧವೂ ಇಲ್ಲ. ಇವನು ದೊಡ್ಡ ಮಾತ್ರೆ ತಗೊಳ್ಬೋದು 500 mg ಇತ್ತು, ನೀವು ಸಣ್ಣ ಮಾತ್ರೆ ತಗೊಳ್ತಾ ಇರ್ಬೋದು, ಅದರ ಮ್ಯಾಕ್ಸಿಮಮ್ ಡೋಸ್ ಇದ್ದು. ಸೊ ಸಣ್ಣ ಮಾತ್ರೆ ಕೊಟ್ಟ ಕಾರಣ ನನ್ನ ಡಯಾಬಿಟಿಸ್ ಕಂಟ್ರೋಲಲ್ಲಿ ಉಂಟು, ಇವಾಗ ದೊಡ್ಡ ಮಾತ್ರೆ ತಗೊಳ್ತಾನೆ ಅದಕ್ಕೆ ಇದು ಡಯಾಬಿಟಿಸ್ ಕಂಟ್ರೋಲಲ್ಲಿಲ್ಲ ಅಂತ ಹೇಳಿದೆ. ಡಯಾಬಿಟಿಸ್ ಕಂಟ್ರೋಲ್ ಇಲ್ವಾ ನೋಡಲಿಕ್ಕೆ HbA1c ಅಂತ ಒಂದು ಟೆಸ್ಟ್ ಇದೆ. 3 ತಿಂಗಳಿಗೆ ಒಂದು ಚೆಕ್ ಮಾಡಿ ಆವ್ರೇಜ್ ಶುಗರ್ ನೋಡುವಂಥದ್ದು. ದಿನ ಚೆಕ್ ಮಾಡಬೇಕಾಗಿಲ್ಲ, ಬಟ್ ಮಾಡಿದ್ರು ಏನಿದಿಲ್ಲ. ಬಟ್ HbA1c ನೋಡ್ಕೊಳ್ಳಿ. HbA1c ಏನಂತ ಹೇಳಿದ್ರೆ ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಸಕ್ಕರೆ ನಿಮ್ಮ ಬ್ಲಡ್ಡಲ್ಲಿ ಕಳೆದ 3 ತಿಂಗಳಲ್ಲಿ ಎಷ್ಟು ಸಕ್ಕರೆಗಳ ಅಂಶ ಆವ್ರೇಜ್ ಆಗಿತ್ತು ಅಂತ ನೋಡೋದು. ಅದು ಆದಷ್ಟು 7ಕ್ಕಿಂತ ಕಡಿಮೆ ಇಟ್ಟುಕೊಳ್ಳಿಕ್ಕೆ ಟ್ರೈ ಮಾಡಿ. ನಾನು ಹೇಳಿದ ಈ ಆಹಾರ ಪದ್ಧತಿ ಮತ್ತು ವ್ಯಾಯಾಮ ಮಾಡಿದರೆ ಖಂಡಿತವಾಗಿ 7ಕ್ಕಿಂತ ಕಡಿಮೆ ಇಟ್ಕೊಳ್ಳಿಕ್ಕಾಗತ್ತೆ. ಈಗ ನನಗೂ ಗೊತ್ತುಂಟು, ನಾನು ಈ ಸಣ್ಣ ಮಾತ್ರೆ ಇಲ್ಲದೆ ನನಗೆ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡ್ಬೋದು. ಯಾಕೆ ನನಗೆ ಹೇಳಿದ್ದಾರೆ ಇನ್ನೊಂದು 4 ತಿಂಗಳು ಮಾತ್ರೆ ಅಂದರೆ ಇದು ಏನು ಇದು ಹಾರ್ಟ್ ಅಟ್ಯಾಕ್ ಅದು ಇದೆಲ್ಲ ಒಂದು ಹೆಲ್ಪ್ ಆಗುತ್ತೆ. ಆದ ಕಾರಣ ನೀವು ನಿಲ್ಲಿಸಬೇಡ ಅಂತೇಳಿ ಡಾಕ್ಟರ್ ನನಗೆ ಹೇಳಿದ್ದಾರೆ. ಆದ ಕಾರಣ ಅದನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಲ್ಲದಿದ್ದರೆ ಅದು ಇಲ್ಲದೆ ನಾನು ಡಯಾಬಿಟಿಸನ್ನು ಮ್ಯಾನೇಜ್ ಮಾಡ್ತೀನಿ. ಇನ್ನೊಂದು ವಿಷಯ ಅಂತ ಹೇಳಿದರೆ, ನಾವು ವ್ಯಾಯಾಮ ಮಾಡೋದು ನಾವು ಕಾರಣ ಹುಡುಕ್ತೇವೆ. ಇವತ್ತು ರೋಗದ ಏನು ಇವತ್ತು ಮಂಡಲದ ಮೀಟಿಂಗ್ ಉಂಟು, ನಿಮ್ಗೆ ಹೇಳ್ತೇನೆ. ಇವತ್ತು ಕೂಡ 30 ಕಿಲೋಮೀಟರ್ ಸೈಕಲ್ ಮಾಡಿದ್ದೇನೆ ಬೆಳಿಗ್ಗೆದು. ಇವತ್ತು ಕೂಡ ಮಾಡಿದ್ದೇನೆ. ಮಂಡಲದ ಮೀಟಿಂಗಲ್ಲಿ, ವಲಯದ ಮೀಟಿಂಗಲ್ಲಿ ಏನಿದ್ರು ನನ್ನ ಎಕ್ಸಸೈಸ್ಗೆ ನಾನು ವಿರಾಮ ಹಾಕೋದಿಲ್ಲ. ಯಾಕೆಂತಂದರೆ ಅದು ನನ್ನ ಶರೀರಕ್ಕೆ ಬೇಕು. ಯಾವ ರೀತಿ ನನಗೆ ಮಧ್ಯಾಹ್ನ 1:30 ಅಥವಾ 2 ಗಂಟೆ ಊಟ ಮಾಡಬೇಕು, ಹಾಗೆ ನನ್ನ ಶರೀರಕ್ಕೆ ದಿನಕ್ಕೆ 1-1.5 ಗಂಟೆ ಎಕ್ಸಸೈಸ್ ಬೇಕು. ಆದ ಕಾರಣ ಎಕ್ಸಸೈಸ್ ಯಾರು ಮಾಡಲಿಕ್ಕೆ ಅದಕ್ಕೆ ಕಾರಣ ಹುಡುಕ್ತೀರಿ. ಡಯಾಬಿಟಿಸ್ ಕಂಟ್ರೋಲ್ ಆಗೋದಿಲ್ಲ. ಡಯಾಬಿಟಿಸ್ ಕಂಟ್ರೋಲ್ ಮಾಡಲಿಲ್ವಾ, ಮುಂದೆ ಕಟ್ಟಿಟ್ಟ ಬುದ್ಧಿ ಅದು. ಮತ್ತು ಯಾರಿಗೆ ಏನು ಹೇಳಿದ್ರೆ ಅಂತ ಮಾಡಲಿಕ್ಕೆ ಆಗೋದಿಲ್ಲ. ಕಣ್ಣು ಕಾಣಲಿಕ್ಕೆ ಆಗೋದು, ಕಣ್ಣು ಕಾಣೋದಿಲ್ಲ ಅಂತ ಹೇಳಿದ್ರೆ ಮತ್ತೆಂತ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಇದು ಶುರುವಾಯಿತು, ನರಗಳಲ್ಲೂ ಇದು ನೋವು ಶುರುವಾಯಿತು ಅಂತೇಳಿ ಮತ್ತೆಂತ ಮಾಡಲಿಕ್ಕೆ ಆಗೋದಿಲ್ಲ. ಕಿಡ್ನಿ ತೊಂದರೆ ಕೊಡಲಿಕ್ಕೆ ಶುರುವಾಯಿತು ಅಂತೇಳಿ ಮತ್ತೆಂತ ಮಾಡಲಿಕ್ಕೆ ಆಗೋದಿಲ್ಲ. ಒಬ್ಬ 30 ವರ್ಷದಿಂದ ಡಯಾಬಿಟೀಸ್ ಇದ್ದು ಇವತ್ತಿನ ದಿನದವರೆಗೆ ಯಾವುದೇ ಥರದ ಡಯಾಬಿಟಿಕ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಅಂತ ಏನು ಡಾಕ್ಟರ್ಸ್ ಹೇಳ್ತಾರೆ ಅದು ಒಂದೂ ಇಲ್ಲದೆ ಜೀವನ ಮಾಡಿದ್ದೇನೆ. ಅದಕ್ಕೋಸ್ಕರ ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡಿದ್ದು ಹೇಳುವಂಥ ಒಂದು ಧೈರ್ಯ ಮಾಡ್ತಾ ಇದ್ದೇನೆ. ಯಾಕೆಂತಂದರೆ ಮೊದಲನೇ ದಿನದಿಂದ ಡಯಾಬಿಟಿಸ್ ಅಂತ ಅರ್ಥ ಮಾಡ್ಕೊಂಡಿದ್ದೇನೆ. ಡಯಾಬಿಟಿಸ್ಗೋಸ್ಕರ ನಾನು ಕೆಲಸ ಇದು ನನ್ನ ಜೀವನ ಶೈಲಿಯನ್ನು ಬದಲಿಸಿಕೊಂಡಿದ್ದೇನೆ. ಎಷ್ಟು ಟ್ರಾವೆಲ್ ಮಾಡಿದ್ರು, ಎಷ್ಟು ಜಂಬಾರಗಳಿಗೆ ಹೋದರೂ ಅದನ್ನು ನಾನು ಬಿಡೋದಿಲ್ಲ. ಇದನ್ನು ಕೇಳಿದರು, ನೀನು ಎಂತ ಹೇಳ್ತೀವಿ ಇವತ್ತು ಕ್ಷೀರ ತಿಂದಿದ್ದೇನೆ. ಉದಯಣ್ಣ ನನಗೆ ತಿಂತರು ಹೇಳಿದ್ರು, ಕ್ಷೀರ ತಿಂದ ಕಾರಣ ಇವತ್ತು ನಾನು ಬಾಕಿರೋದೆಲ್ಲ ಕಡಿಮೆ ಮಾಡ್ತೇನೆ. ಯಾರಿಗಾದರೂ ಡಯಾಬಿಟಿಸ್ ಬಗ್ಗೆ ಅಥವಾ ಇದು ಎಕ್ಸಸೈಸ್ ಬಗ್ಗೆ ಮಾಹಿತಿ ಬೇಕಿದ್ರೆ ನನ್ನ ನಂಬರ್ ಎಲ್ಲರೂ ಹೆಚ್ಚಿನ ಹೊತ್ತಿದೆ ಗ್ರೂಪ್ಗಳಲ್ಲಿದೆ, ನಂತರ ಮಾತಾಡ್ಬೋದು. ಇದು ಖಂಡಿತವಾಗಿಯೂ ನಮಗೆ ಡಯಾಬಿಟಿಸ್ ಮ್ಯಾನೇಜ್ ಮಾಡಲಿಕ್ಕಾಗುತ್ತೆ. ಬೇರೆ ಮಿನಿಮಮ್ ಟ್ಯಾಬ್ಲೆಟ್ ಬೇಕಾಗುತ್ತೆ ತಗೊಂಡು ನಮಗೆ ಡಯಾಬಿಟಿಸ್ ಭಾರಿ ತೊಂದರೆ ಮಾಡುತ್ತೆ. ಡಯಾಬಿಟಿಸ್ ಇದ್ದವನು ಕೂಡ ಸುಂದರ ಜೀವನ ನಡೆಸಲಿಕ್ಕಾಗತ್ತೆ, ಚಿಂತೆ ಇಲ್ಲದ ಜೀವನ ನಡೆಸಲಿಕ್ಕಾಗತ್ತೆ ಅಂತೇಳಿ ನಾನು ಪ್ರೂವ್ ಮಾಡಿದ್ದೇನೆ. ಹಾಗೆ ಮಾಡ್ಬೋದು ಅಂತೇಳಿ ನಿಮಗೆ ಧೈರ್ಯ ಕೂಡ ಕೊಡ್ತಾ ಇದ್ದೇನೆ. ಯಾರಿಗಾರೇನಾದ್ರು ತಿಳಿಬೇಕು ಇದರ ಬಗ್ಗೆ ಅಂತೇಳಿ ನನ್ನ ಹತ್ರ ಮಾತಾಡ್ಬೋದು. ಮತ್ತೆ ನನ್ನ ನಂಬರ್ ತಗೊಳ್ಳಿ. ಇವತ್ತಿನ ಟೈಮ್ ಹೇಳಿ.